ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಅಂದ್ಕೊಳ್ಳೋರು ಯಾವ ಏಜಲ್ಲಿ ಓದೋದಕ್ಕೆ ಅಭ್ಯಾಸ ಮಾಡಬೇಕು? 6ರಿಂದ 12ನೇ ತರಗತಿ ನಮ್ದು ಏನು ವಿದ್ಯಾಭ್ಯಾಸ ಇದೆ ಅದು ನಮಗೆ ಕೋರ್ ಬೇಸ್ ಆಗ್ತದೆ. ನಿಮ್ಮ ಡ್ರೀಮ್ ಜಾಬೇ KS ಅಥವಾ IAS ಆಗಿತ್ತು? 1ನೇ ಅಟೆಂಪ್ಟಲ್ಲೇ ನಾನು KS ಅಲ್ಲಿ 995 ಅಂಕ ಬಂದಿತ್ತು ನನಗೆ ಮುಖ್ಯ ಪರೀಕ್ಷೆಯಲ್ಲಿ. ರಾಜ್ಯಕ್ಕೆ 5ನೇ ರ್ಯಾಂಕ್ ಇತ್ತು. ಗ್ರಾಮೀಣದಲ್ಲಿ ನಾನೇ ಸ್ಟೇಟಿಗೆ ಫಸ್ಟ್ ಇದ್ದೆ. ಇವತ್ತಿನ ಜನ್ರೇಷನ್ಗೆ ಪುಸ್ತಕಗಳಂದರೆ ಅಸಡ್ಡೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ, ಮಾಲ್, ಮೂವೀಸ್ ಆ ಥರ ಸುತ್ತ ಟೈಮ್ ಹಾಳು ಮಾಡ್ತಿರ್ತಾರೆ ಆಲ್ಮೋಸ್ಟ್. ಮೊಬೈಲ್ ಈಸ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಅಂತ ನನಗನ್ಸುತ್ತೆ. ದಿಲ್ಲಿಯಲ್ಲಿ ಹೋದಾಗ ನಾನು ನೋಡಿದೆ UP ಬಿಹಾರದವರು ಒಂದು ದಿನಕ್ಕೆ 16ರಿಂದ 18 ಗಂಟೆ ಓದ್ತಾರೆ. ನನ್ನ ಸಾಮರ್ಥ್ಯ ಏನಿದೆ ಅನ್ನತಕ್ಕಂಥದ್ದನ್ನು ಒಂದು ಸಲ ಓರೆಗೆ ಹಚ್ಚಿ ನೋಡ್ಕೋಬೇಕಾಗ್ತದೆ. ಕಳಪೆ ಕೆಲಸ ಮಾಡಿದರೆ ನಮ್ಮ ಫೈಲ್ ಕ್ಲಿಯರ್ ಆಗೋಲ್ಲ ಅಥವಾ ವಿತ್ ಡಿಡಕ್ಷನ್ ಆಗ್ತದೆ, ಇಷ್ಟು ಮೈನಸ್ ಆಗಿ ಬಿಲ್ ಬರ್ತದೆ ಅಂತ ಅದೊಂದು ಮೆಸೇಜ್ ಹೋಗಬೇಕಾಗಿತ್ತು. ಅದು ಹೋಗಿದೆ. ಭ್ರಷ್ಟಾಚಾರನೇ ಇಲ್ಲ ಇಲ್ಲಿ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಬಟ್ ಗಣನೀಯವಾಗಿ ಅದನ್ನು ಕಡಿಮೆ ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ನನ್ನಲ್ಲಿದೆ. Public Next in association with The Classic KS and IAS Study Circle Dharwad presents Prerana. ನಮಸ್ಕಾರ ವೀಕ್ಷಕರೇ, ದ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ಧಾರವಾಡ ಪ್ರೆಸೆಂಟ್ಸ್ ಪ್ರೇರಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಜೈನ್. ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಸುರೇಶ್ ಇಟ್ನಾಳ್ ಅವರು. ಇವರು ಬೆಳಗಾಂನ ಕಿತ್ತೂರಿನ ಸಣ್ಣ ಗ್ರಾಮದಲ್ಲಿ ಹುಟ್ಟಿದ್ರೂ ಕೂಡ ಮಾಡಿರುವಂತಹ ಸಾಧನೆ ಅಸಾಧಾರಣವಾದಂಥದ್ದು. ಈ ಹಿಂದೆ ಅವಳಿ ನಗರಕ್ಕೆ ಪಾಲಿಕೆ ಆಯುಕ್ತರಾಗಿ ಯಾರು ಬರ್ತಿದ್ರು, ಏನು ಕೆಲಸ ಆಗ್ತಾ ಇತ್ತು, ಏನು ಅಭಿವೃದ್ಧಿ ಆಗ್ತಾ ಇತ್ತು ಅಂತ ಈ ಅವಳಿ ನಗರದ ಜನರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ವಿಷಯ ಏನು ಆಗ್ತಾನೆ ಇರಲಿಲ್ಲ ಇಲ್ಲಿ. ಯಾವಾಗ ಸುರೇಶ್ ಇಟ್ನಾಳ್ ಅವರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಹುದ್ದೆಯನ್ನ ಸ್ವೀಕಾರ ಮಾಡಿದ್ರು, ಅವತ್ತಿಂದ ಇಲ್ಲಿ ಆಗಿರುವಂಥದ್ದೆಲ್ಲವೂ ಕೂಡ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. 120 ಕೋಟಿಗೂ ಹೆಚ್ಚಿನ ಸಾಲ ಈ ಮಹಾನಗರ ಪಾಲಿಕೆಯ ಮೇಲೆ ಇತ್ತು. ಆದರೆ ಈಗ ಆ ಸಾಲ ಎಲ್ಲ ಕೂಡ ತೀರಿ ಹೋಗಿದೆ. ಅದ್ರ ಜೊತೆಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ಕೂಡ ಇವರು ಕೈಗೆತ್ತಿಕೊಂಡಿದ್ದಾರೆ. ಆ ಮೂಲಕ ಅವಳಿ ನಗರದ ಎಲ್ಲ ಜನರ ಮನದಲ್ಲಿ ಶಾಶ್ವತವಾದಂಥ ಶಾಶ್ವತವಾದಂಥ ಹೆಸರನ್ನ ಇವರು ಪಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಅವ್ರ ಜೊತೆ ನಾವು ಮಾತಾಡೋಣ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಖುಷಿ ಆಗ್ತಾ ಇದೆ. 2.5 ವರ್ಷಗಳ ಕಾಲ ಹುಬ್ಬಳ್ಳಿ ಧಾರವಾಡದಲ್ಲಿ ನೀವು ಸಕ್ಸಸ್ಫುಲ್ ಕೆರಿಯರನ್ನು ಕಂಡುಕೊಂಡಿದ್ದೀರಿ. ಅದರ ಜೊತೆಗೆ ಎಲ್ಲರ ಜನರಲ್ಲೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಈ ಹಿಂದೆ ಏನಾಗ್ತಾ ಇತ್ತು, ಪ್ರತಿಭಟನೆ ಮಾಡೋರಿಗಷ್ಟೇ ಪಾಲಿಕೆ ಆಯುಕ್ತರು ಯಾರು ಅಂತ ಗೊತ್ತಾಗ್ತಾ ಇತ್ತು. ಒಂದಷ್ಟು ಜನರು ಸಮಸ್ಯೆಗಳನ್ನು ಇಟ್ಕೊಂಡು ಬರೋರಿಗೆ ಮಾತ್ರ ಪಾಲಿಕೆ ಆಯುಕ್ತರು ಯಾರು ಅನ್ನೋ ವಿಚಾರ ಗೊತ್ತಾಗ್ತಾ ಇತ್ತು. ಆದರೆ ಈಗ ಸುರೇಶ್ ಇಟ್ನಾಳ್ ಯಾರು ಅಂತ ಹೇಳಿದ್ರೆ ಇಡೀ ಹುಬ್ಬಳ್ಳಿ ಧಾರವಾಡ ಜನ ಹೇಳ್ತಾರೆ, ಇವರು ಸಮಾಜಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. KS ಅಥವಾ IAS ಅನ್ನೋ ಹುದ್ದೆ ಅಥವಾ ಒಂದು ಡೆಸಿಗ್ನೇಷನ್ ಅಂತ ಕೆಲಸ ಮಾಡ್ತಾ ಇಲ್ಲ, ಸೊಸೈಟಿ ಸರ್ವಿಸ್ ಕೊಡಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಇದು ಬಹಳ ಒಳ್ಳೆಯ ದೊಡ್ಡ ಹುದ್ದೆಯನ್ನು, ಜವಾಬ್ದಾರಿಯನ್ನು ಸರ್ಕಾರ ನನಗೆ 2.5 ವರ್ಷಗಳ ಕಾಲ ಇಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ಕೊಟ್ಟೋದಕ್ಕೆ ಭಾಳ ಸಂತೋಷ ಆಗಿದೆ. ಮತ್ತು ನಾನು ಇಲ್ಲಿ ಕೆಲಸ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಬಹಳ ಒಳ್ಳೆಯ ಜನರು ಮತ್ತು ಜನಪ್ರತಿನಿಧಿಗಳನ್ನು ಹೊಂದಿದಂಥ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಹಿಂದೆ ಕೂಡ ಭಾಳಷ್ಟು ಒಳ್ಳೆಯ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ. ನಾನು ನನ್ನ ಕೈಲಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ಸರ್ಕಾರಿ ಹುದ್ದೆ ಅಂತ ಹೇಳಿದರೆ ದೇವ್ರ ಹುದ್ದೆ ಅಂತ ಹೇಳ್ತಾರೆ. ಸೊ ಆ ಕೆಲಸ ಕೇವಲ ದುಡ್ಡು ಮಾಡೋದಕ್ಕಲ್ಲ, ಅದ್ರ ಮೇಯ್ನ್ ಮೋಟೋ ಏನಾಗಿರುತ್ತೆ ಅಂತೇಳಿ ಜನರ ಸೇವೆ ಮಾಡೋದಕ್ಕೆ. ಸೊ ನೀವು ಆ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡಿದ್ದೀರಾ. ನಾನು ಕೆಲಸಕ್ಕೆ ಜಾಯ್ನ್ ಆಗಿರೋದೇ ಜನರ ಸೇವೆ ಮಾಡೋದಕ್ಕೆ, ಜನರ ಅಭಿವೃದ್ಧಿ ಮಾಡೋದಕ್ಕೆ, ಇಡೀ ಅವಳಿ ನಗರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಶಪಥವನ್ನು ನೀವು ಮಾಡಿರುವಂಥದ್ದು. ಅದರ ರಿಸಲ್ಟ್ ಇವತ್ತು 150 ಕೋಟಿ ರೂಪಾಯಿ ಪ್ರಾಜೆಕ್ಟ್ಸ್ಗಳು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಆರಂಭ ಆಗ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಸಾರ್ವಜನಿಕ ಸೇವೆಯಲ್ಲಿ ಜನಪ್ರತಿನಿಧಿಗಳಿಗೆ ಕೂಡ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಅದರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಮಗೆ ಅಧಿಕಾರಿಗಳಿಗೂ ಕೂಡ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಭಾಳ ಕ್ಲಿಷ್ಟಕರ ವಾತಾವರಣ ಇಲ್ಲಿ ಕಳೆದ 2.5 ವರ್ಷದಲ್ಲಿತ್ತು. ಕೊರೋನಾ 1ನೇ ಅಲೆ 2ನೇ ಅಲೆ ಇತ್ತು ಮತ್ತು ಪ್ರವಾಹ ಕೂಡ, ಹೆಚ್ಚಿನ ಮಳೆ ಕೂಡ ಆಗಿತ್ತು. ಇಂಥ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಮಾರ್ಗದರ್ಶನದಲ್ಲಿ ಜನರಿಗೆ ಪಾರದರ್ಶಕವಾಗಿ ಮತ್ತು ಸರಳವಾಗಿ ಸೇವೆಗಳನ್ನು ಒದಗಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಅದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಮತ್ತು ನಾನು ಮಾಡಿದ್ದು ಯಾವುದೂ ಕೂಡ ನನ್ನ ಸೇವೆಯ ಭಾಗ ಅಷ್ಟೇ.
ಯಾವುದೂ ಕೂಡ ನಾನೇನು ಹೆಚ್ಚುವರಿಯಾಗಿ ಯಾವುದೂ ಕೆಲಸ ಮಾಡಿಲ್ಲ. ಅವಕಾಶ ಕೊಟ್ಟದ್ರಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡಿದೆ. ಓಕೆ, ಈಗ ನಮಗೊಂದಷ್ಟು ಕುತೂಹಲ ಏನಂತ ಹೇಳಿದರೆ ನಿಮ್ಮ ಬಾಲ್ಯ ಹೇಗಿತ್ತು, ನೀವು ಹುಟ್ಟಿ ಬಂದ ಪರಿಸರ ಹೇಗಿತ್ತು, ಅದರ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇದೆ. ಹೇಗಿತ್ತು ಸರ್ ನಿಮ್ಮ ಬಾಲ್ಯ? ಮೇಡಮ್, ನಾನು ಹುಟ್ಟಿದ್ದು ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಬೆಳಗಾವಿ ಜಿಲ್ಲೆ, ಈಗ ಕಿತ್ತೂರು ತಾಲೂಕು ಅಂತ ಹೇಳ್ತೀವಿ, ಮೊದಲು ಬೈಲೊಂಗಲ್ ತಾಲೂಕು ಅಂತ ಇತ್ತು. ಅದರಲ್ಲಿ ಹುಣಸಿಕಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ನಾನು ಹುಟ್ಟಿದ್ದೀನಿ. ಹುಣಸಿಕಟ್ಟಿ ಅನ್ನೋ ಊರಿನ ಬಗ್ಗೆ ಮೊದಲು ನಾನು ಹೇಳ್ತೀನಿ. ಅದು ಬಹಳ ಒಂದು ಧಾರ್ಮಿಕವಾಗಿ ಬಹಳ ಒಳ್ಳೆಯ ಗ್ರಾಮ. ಇಲ್ಲೇನು ತಪೋವನದಲ್ಲಿ ಕುಮಾರಸ್ವಾಮಿಗಳಿದ್ದರು, ಅವರು ಹುಣಸಿಕಟ್ಟಿಯಲ್ಲಿ ಹುಟ್ಟಿದವರು. ಆಮೇಲೆ ರುದ್ರಮುನಿ ಅಂಥೇಳಿ ಚನ್ನಬಸವಣ್ಣನವ್ರ ಜೊತೆಗೆ 12ನೇ ಶತಮಾನದಲ್ಲಿ ಇದ್ದಂಥ ರುದ್ರಮುನಿಗಳು ನೆಲೆಸಿರ್ತಕ್ಕಂಥ ಸ್ಥಳ. ಅದು ಧಾರ್ಮಿಕವಾಗಿ ಮಲಪ್ರಭಾ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಸ್ಥಳ. ಸೊ ಅಂಥ ಒಂದು ಊರಿನಲ್ಲಿ ಜನಿಸಿದ್ದು ಕೂಡ ನನ್ನದು ಒಂದು ಪುಣ್ಯ ಅಂತ ನಾನು ಅಂದ್ಕೋತೀನಿ. 1ರಿಂದ 4ನೇವರೆಗೂ ನಾನು ಅದೇ ಊರಲ್ಲಿ ಶಿಕ್ಷಣವನ್ನು ಪಡೆದು ನಂತರ ನವೋದಯ ಶಾಲೆಯ ಒಂದು ಟ್ಯೂಷನನ್ನು ನಾನು ಪಡಿಬೇಕಾಗಿತ್ತು. ಹಾಗಾಗಿ ಪಕ್ಕದ 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಅನ್ನೋಲ್ಲಿ ಒಂದು ಕಡೆ ಹೋಗಿ ನಾನು ಟ್ಯೂಷನನ್ನು ಪಡೆದೆ. ಅಲ್ಲೇ ಶಾಲೆಯನ್ನು ಕೂಡ 5ನೇ ತರಗತಿಯನ್ನು ಮುಂದುವರಿಸಿದೆ. ಅದರ ನಂತರ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ನನಗೆ ಪ್ರವೇಶ ಸಿಕ್ತು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಅದು ಭಾರತ ಸರ್ಕಾರದ ಒಂದು ಸ್ಕೂಲ್. ಅಲ್ಲಿ ಉಚಿತ ಶಿಕ್ಷಣವನ್ನು ಕೊಡ್ತಾರೆ. 6ರಿಂದ 12ನೇ ತರಗತಿವರೆಗೂ ಕೂಡ ನಾನು ಆ ನವೋದಯ ಶಾಲೆಯಲ್ಲೇ, ವಸತಿ ಶಾಲೆಯಲ್ಲಿ ನಾನು ಇದ್ದು ಓದಿದ್ದೀನಿ. ಹಾಗಾಗಿ ಎಲ್ಲ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ, ರೈತರ ಮತ್ತು ಎಲ್ಲರ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ನನಗೆ ಅರಿವಿದೆ. ಬೇಸಿಕಲಿ ನೀವು ಕೃಷಿ ಫ್ಯಾಮಿಲಿ ಅಂತ ಅನ್ಸುತ್ತೆ? ಹಾಂ, ನಮ್ಮದು ಕೃಷಿಕ ಒಂದು ಕುಟುಂಬ. ನಮ್ಮ ತಂದೆ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದರು. ಅದ್ರ ಜೊತೆಗೆ ನಮ್ಮದು ಹೊಲ ಮೊದಲಿಂದನೂ ಪಿತ್ರಾರ್ಜಿತವಾಗಿ ಬಂದಂಥ ಹೊಲ ಇದೆ. ನಮ್ಮ ಅಜ್ಜನವರೆಲ್ಲ ಕೃಷಿಕರಾಗಿದ್ದರು. ನಮ್ಮ ತಂದೆಯೂ ಕೂಡ ಈಗಲೂ ಕೂಡ ಕೃಷಿಯನ್ನು ಮಾಡ್ತಾರೆ. ಓಕೆ, ನೀವು ಯಾವತ್ತಾರು ಗದ್ದೆಗೆ ಇಳಿದು ಕೆಲಸ ಮಾಡಿದ್ದೇನೋ ರೀತಿಯಾ? ಕೆಲಸವನ್ನು ನಾನು ಮಾಡಿಲ್ಲ, ಬಟ್ ಮೊದಲಿಂದನೂ ನನಗೆ ಹೊಲದ ಬಗ್ಗೆ ಭಾಳ ಒಂದು ಆಸಕ್ತಿ ಇದೆ. ಯಾವಾಗಾದರೂ ಸಮಯ ಸಿಕ್ಕಾಗ ನಾನು ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಮಾಡ್ಕೊಂಡು ಬರ್ತೀನಿ. ಈಗ ಜನರಲ್ಲಿ ಓದ್ತಿರ್ಬೇಕಾದ್ರೆ ಎಲ್ರಿಗೂ ಅನಿಸುತ್ತೆ ನಾನು ಟೀಚರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ. ನೀವು ಓದ್ತಿರ್ಬೇಕಾದ್ರೆ ನಿಮಗೆ ಅನಿಸುತ್ತಾ ನಾನು ಈ ಥರ ಒಂದು IAS ಎಕ್ಸಾಮ್ ಪಾಸ್ ಮಾಡಬೇಕು, ಬ್ಯೂರೋಕ್ರಾಟ್ ಆಗಬೇಕು ಅಂತ? ನಮ್ಮ ನವೋದಯ ಶಾಲೆಗೆ ಜಿಲ್ಲಾಧಿಕಾರಿಗಳು ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನಾನು ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ 9ನೇ ತರಗತಿಯಲ್ಲಿರಬೇಕಾದ್ರೆ ಜ್ಯೋತಿರಾಮಲಿಂಗಂ ಸರ್ ಅಂತ ಒಬ್ಬರು IAS ಆಫೀಸರ್ ಅಲ್ಲಿ ನಮ್ಮ ಶಾಲೆಗೆ ಒಂದು ಆ್ಯನ್ಯುವಲ್ ಗ್ಯಾದರಿಂಗಿಗೆ ಬಂದಿದ್ದರು. ಅವರನ್ನು ನೋಡಿದಾಗ ಮೊದಲು ನಾನು ಆಸಕ್ತಿ ಆವಾಗ ಹುಟ್ಟಿತು. ನಂತರ ನಮ್ಮ ಶಿಕ್ಷಕರಲ್ಲಿ ಹೋಗಿ ಯಾರು ಜಿಲ್ಲಾಧಿಕಾರಿ ಅಂದ್ರೇನು, IAS ಅಧಿಕಾರಿ ಅಂದ್ರೇನು, ಹೇಗೆ ಆಗ್ತಾರೆ ಅನ್ನುವಂಥದ್ದನ್ನು ಅವರಿಂದ ತಿಳ್ಕೊಂಡು ಅದು ಒಂದು ಗುರಿಯಾಗಿ ನಾನು ಅವತ್ತಿಂದ ಆ ಕನಸನ್ನು ಬಿತ್ತುಕೊಂಡೆ. ನಂತರದ ದಿನಮಾನಗಳಲ್ಲಿ ನಾನು ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಪದವಿಯನ್ನು ಮಾಡ್ತಿರ್ಬೇಕಾದ್ರೆ ಇದಕ್ಕೆ ತಯಾರಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಸೀನಿಯರ್ಸ್ ಕೆಲವರು ಏನು ಆಯ್ಕೆ ಆಗಿದ್ದರು, ರಾಜಶೇಖರ್ ಹಿರೇಮಠ ಅವರೆಲ್ಲ, ಅವರ ಮೂಲಕ ನಾನು ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡು ಇದಕ್ಕೆ ಪ್ರಿಪ್ರೇಷನನ್ನು ನಾನು ಪ್ರಾರಂಭ ಮಾಡ್ತೀನಿ. ಓಕೆ ಸರ್, ನಾವು ಮಾತನಾಡ್ತಾ ಇದ್ವಿ ಗ್ರಾಮೀಣ ಭಾಗದ ವಿದ್ಯಾಭ್ಯಾಸದ ಬಗ್ಗೆ. ಮೂಲತಃ ನೀವು ಗ್ರಾಮೀಣ ಭಾಗದಿಂದ ಬಂದಂಥವರು. ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಗ್ರಾಮದಲ್ಲಿ ಎಲ್ಲಿ ತನಕ ಶಾಲೆ ಇರುತ್ತೋ ಅಲ್ಲಿ ತನಕ ಮಕ್ಕಳು ಹೋಗ್ತಾರೆ. ಆಮೇಲೆ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಳ್ಳುವಂಥ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅದಕ್ಕೆ ಕಾರಣಗಳು ಹಲವಾರು ಇರುತ್ತೆ. ಆರ್ಥಿಕವಾಗಿ ಸಮಸ್ಯೆಗಳಿರ್ಬೋದು, ಅಥವಾ ಹೆದರಿಕೆ ಇರ್ಬೋದು. ಹೊರಗೆ ಹೋಗಿ ಹೊರಗಿನ ಜಗತ್ತಿಗೆ ನಾವು ಎಕ್ಸ್ಪ್ಲೋರ್ ಮಾಡೋದು ಹೇಗೆ, ತೆರೆದುಕೊಳ್ಳೋದು ಹೇಗೆ ಅನ್ನುವಂಥ ಭಯ ಇರುತ್ತೆ ಮಕ್ಕಳಿಗೆ. ಪೇರೆಂಟ್ಸ್ ಕೂಡ ಹಾಗೆ ಇರುತ್ತೆ. ಸೊ ಆವಾಗಿನ ಕಾಲದಲ್ಲಿ ನೀವು ಗ್ರಾಮೀಣ ಭಾಗದಿಂದ ಹೊರಬಂದು ವಿದ್ಯಾಭ್ಯಾಸ ಮಾಡಿದ್ದೀರಿ. ಬಹುಶಃ ಆ ಗ್ರಾಮದಿಂದ ಬಂದಂಥ ವಿದ್ಯಾರ್ಥಿ ನೀವೇ ಪ್ರಥಮ ಆಗಿರ್ಬೋದು. ಹಾಗೆ ನೀವು ಹಲವಾರು ಮಂದಿಗೆ ಇನ್ಸ್ಪಿರೇಷನ್ ಆಗಿರ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಮ್ಮ ಊರಲ್ಲಿ ಪ್ರೈಮರಿ ಸ್ಕೂಲ್ ಇತ್ತು ಮತ್ತು ಹೈಸ್ಕೂಲ್ ಕೂಡ ಇತ್ತು, ಪ್ರೌಢಶಾಲೆ ಕೂಡ ಇತ್ತು. ಆದಾಗ್ಯೂ ಕೂಡ ನಾನು ನವೋದಯ ಸ್ಕೂಲ್ಗೆ ಒಂದು ಟ್ಯೂಷನ್ ಹೋಗ್ಬೇಕನ್ನೋ ಒಂದೇ ಕಾರಣಕ್ಕೆ ನಮ್ಮ ಊರಿಂದ 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ MK ಹುಬ್ಬಳ್ಳಿಯಲ್ಲಿ 5ನೇ ತರಗತಿಯನ್ನು ನಾನು ಮುಗಿಸಿದೆ. ನಂತರ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾದೆ. ನಮ್ಮ ಊರಿನಿಂದ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿ ಈ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದು ಆಯ್ಕೆಯಾದದ್ದು ನಾನೇ ಪ್ರಥಮ. ಹಾಗಾಗಿ ನನ್ನ ನಂತರದಲ್ಲಿ ನಮ್ಮ ಜೂನಿಯರ್ಸ್ ಏನಿದ್ರು ಅವರು ಕೂಡ ಎಲ್ಲ ಈ ಒಂದು ಟ್ಯೂಷನನ್ನು ಅಟೆಂಡ್ ಆಗುವಂಥದ್ದು, ನವೋದಯ ವಿದ್ಯಾಲಯದ ಪರೀಕ್ಷೆಯನ್ನು ಬರೀತಕ್ಕಂಥದ್ದು, ಸೈನಿಕ ಶಾಲೆ ಪರೀಕ್ಷೆಯನ್ನು ಬರೀತಕ್ಕಂಥದ್ದು, ಅದೆಲ್ಲವೂ ಕೂಡ ಮುಂದೆ ನಡೆದು ಬಂದಿದೆ. ಅವರಿಗೆ ಪ್ರೇರಣೆ ಆಗಿದ್ದಕ್ಕೆ ನನಗೂ ಕೂಡ ಒಂದು ರೀತಿ ಹೆಮ್ಮೆ ಇದೆ. ಸುಮಾರು ಎಷ್ಟು ಜನ ಇದೀಗ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರ್ಬೋದು ನಿಮ್ಮೂರಿಂದ? ನಮ್ಮೂರಿಂದ ಈಗ ಒಂದು 10-15 ಜನ ಆದರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರೆದಿದ್ದಾರೆ. ಓಕೆ, ಸೊ ಯು ಆರ್ ದ ಟ್ರೂಲಿ ಇನ್ಸ್ಪಿರೇಷನ್ ಫಾರ್ ದೆಮ್. ಖುಷಿಯಾಗಿದೆ, ಹೆಮ್ಮೆ ಇದೆ. ಹೆಮ್ಮೆ ಇದೆ, ಆ ವಿಚಾರಕ್ಕೆ ಹೆಮ್ಮೆ. ನಿಮ್ಮ ಹತ್ರ ಬಂದು ಸಜೆಷನ್ಸ್ ಎಲ್ಲ ಕೇಳಿದ್ದಾರೆ? ಸಜೆಷನ್ಸ್ ಎಲ್ಲ ಕೇಳ್ತಾರೆ ಮೇಡಮ್. ಪ್ರತಿಯೊಬ್ಬರು ಅಪ್ರೋಚ್ ಆಗ್ತಾರೆ, ಕೇಳ್ತಾರೆ. ಈಗ KS ಆಯ್ಕೆ ಆದಮೇಲೆ
ನಮ್ಮ ಊರಿನವ್ರು ಅಷ್ಟೇ ಅಲ್ಲ, ನಮ್ಮ ತಾಲೂಕು ಮತ್ತು ಅಕ್ಕಪಕ್ಕದವರು, ನನಗೆ ಪರಿಚಯ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಭಾಗದವರು ಭಾಳಷ್ಟು ಜನ ಸಂಪರ್ಕ ಮಾಡಿ ಒಂದು ಸಲಹೆಯನ್ನು ಪಡಿತಾ ಇರ್ತಾರೆ. ಓಕೆ, ಅವ್ರಿಗೆ ಸಲಹೆ ಕೊಡೋದಕ್ಕೆ ಈಗ ನೀವಿದ್ದೀರಿ, ಆದರೆ ನಿಮಗೆ ಯಾರು ಸಲಹೆ ಕೊಡ್ತಾ ಇದ್ರು? ಮೊದಲಿಗೆ ಕಾಲೇಜ್ನಲ್ಲಿ ವೆಟರ್ನರಿ ಕಾಲೇಜಲ್ಲಿ ನಮ್ಮ ಎಲ್ಲ ಸೀನಿಯರ್ಸ್ ಏನಿದ್ದಾರೆ ಅವರು ನನಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮೇಡಮ್. ರಾಜಶೇಖರ್ ಹಿರೇಮಠ ಅಂತೇಳಿ ಪ್ರಥಮವಾಗಿ IAS ಆದವರು ನಮ್ಮ ವೆಟರ್ನರಿಯಿಂದ. ಅದರ ನಂತರ ವಿಜಯ ಮಹಾಂತೇಶ್, ಪ್ರವೀಣ್ ಅಂತೆಲ್ಲ ಇದ್ದರು, ಅವರು ಕೂಡ ಈಗೆಲ್ಲ IAS ಅಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈಗ KS ಎಕ್ಸಾಮ್ ಬರೀಬೇಕು ಅಥವಾ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಅಂದ್ಕೊಳ್ಳೋರು ಯಾವ ಏಜಲ್ಲಿ ಓದೋದಕ್ಕೆ ಅಭ್ಯಾಸ ಮಾಡಬೇಕು, ಹಾಗೆ ಯಾವ ರೀತಿ ಅಭ್ಯಾಸ ಶುರು ಮಾಡ್ಕೋಬೇಕು? ಇದು ಏನಿದೆ, ನಾವು ಪ್ರಾಥಮಿಕ ಶಾಲೆ ಹಂತದಲ್ಲಿ ಏನು 5ರಿಂದ 10ನೇ ತರಗತಿಯ ವಿದ್ಯಾಭ್ಯಾಸ ಇದೆ ಅದು ಚೆನ್ನಾಗಿ ನಾವು ಮಾಡ್ಕೋಬೇಕು ರೀ. ಅದರ ಜೊತೆಗೆ ಸ್ವಲ್ಪ ಸಾಮಾನ್ಯ ಜ್ಞಾನದ ಕಡೆಗೆ ಒಲವು ಇದ್ದರೆ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗ್ತದೆ. ನಾವು ಸ್ಕೂಲಲ್ಲಿ ಇರಬೇಕಾದ್ರೇ ಓದ್ತಾ ಇದ್ವಿ, ಮತ್ತು ಇವನ್ ಕಾಲೇಜಲ್ಲಿ ಇರಬೇಕಾದ್ರೆ ದ ಹಿಂದೂ ಅಂತಕ್ಕಂಥ ಪತ್ರಿಕೆ ಏನಿದೆ ಸ್ವಲ್ಪ ಕ್ಲಿಷ್ಟಕರವಾದ ಆಂಗ್ಲ ಭಾಷೆ ಇರ್ತದೆ, ಅದನ್ನು ನಾನು ಪ್ರತಿನಿತ್ಯ ತರಿಸ್ಕೊಂಡು ಓದ್ತಾ ಇದ್ದೆ. ಆ ರೀತಿ ಸ್ವಲ್ಪ ಜನರಲ್ ನಾಲೆಜ್ ಕಡೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ದೂರದರ್ಶನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬರ್ತಿತ್ತು, ಅಂಥ ಕಾರ್ಯಕ್ರಮಗಳೇನಿದಾವೆ ಅಂಥದ್ರ ಕಡೆ ಒಲವಿದ್ದರೆ ಇದು ಸರಳ ಆಗ್ತದೆ. ಸುಮಾರು ಯಾವ ಏಜ್ಗೆ ನೀವು ಪ್ರಾರಂಭ ಮಾಡಿದ್ರಿ ಇದರ ಅಭ್ಯಾಸ? ಮೇಡಮ್, ನನಗೆ ಬಾಲ್ಯದಿಂದಲೂ ಕೂಡ ಜನರಲ್ ಸ್ಟಡೀಸ್ ಬಗ್ಗೆ ಭಾಳಷ್ಟು ಆಸಕ್ತಿ ಇತ್ತು. ಆದರೆ ನಾನು ಈ KS ಓದೋಕ್ಕೆ ಶುರು ಮಾಡಿದ್ದು ಪದವಿಯಲ್ಲಿರಬೇಕಾದ್ರೆ, ಆವಾಗ ಓದೋಕ್ಕೆ ಶುರು ಮಾಡಿದೆ. IAS ಅಂತ ಗುರಿ ಇದ್ದರೂ ಕೂಡ ಆ ಟೈಮಲ್ಲಿ KS ಒಂದು ನೋಟಿಫಿಕೇಷನ್ ಆಗಿದ್ದರಿಂದ ಅದು ಬರೋದು ಮೊದಲು ಈ ಕಡೆ ಬರಬೇಕಾಯಿತು. ತದನಂತರ 2 ಬಾರಿ ನಾನು IAS ಇಂಟರ್ವ್ಯೂಗೂ ಕೂಡ ಹೋಗಿದ್ದೆ. 2008 ಬ್ಯಾಚಲ್ಲಿ 501ನೇ ರ್ಯಾಂಕ್ ಕೂಡ ಬಂದಿತ್ತು. ಎಕ್ಸೈಸ್ ಆ್ಯಂಡ್ ಕಸ್ಟಮ್ ನನಗೆ ಅಲಾಟ್ ಆಗ್ತಿತ್ತು. ಇಲ್ಲಿ ಈಗಾಗಲೇ ನಾನು AC ಇದ್ದಿದ್ದರಿಂದ ಮುಂದೆ IAS ಆಗ್ತೀನಿ ಅಂತ ನಾನು ಅದು ಆಯ್ಕೆ ಮಾಡ್ಕೊಳ್ಳಿಲ್ಲ. ಓಕೆ, ನಿಮಗೆ ಯಾವತ್ತೂ ಕೂಡ ನಾನು ಪ್ರೈವೇಟ್ ಜಾಬ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ? ನಿಮ್ಮ ಡ್ರೀಮ್ ಜಾಬೇ KS ಅಥವಾ IAS ಆಗಿತ್ತು? ನಾನು 2004ರಲ್ಲಿ ನನ್ನ ಪದವಿ ಮುಗಿದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋಕ್ಕೆ ಶುರು ಮಾಡಿದೆ. ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಆಯಿತು, ಪ್ರಿಲಿಮ್ಸ್ ಬರೆದ್ವಿ, ಮೇನ್ಸ್ ಬರೆದ್ವಿ. 1ನೇ ಅಟೆಂಪ್ಟಲ್ಲೇ ನಾನು KS ಅಲ್ಲಿ 995 ಅಂಕ ಬಂದಿತ್ತು ನನಗೆ ಮುಖ್ಯ ಪರೀಕ್ಷೆಯಲ್ಲಿ. ರಾಜ್ಯಕ್ಕೆ 5ನೇ ರ್ಯಾಂಕ್ ಇತ್ತು. ಗ್ರಾಮೀಣದಲ್ಲಿ ನಾನೇ ಸ್ಟೇಟಿಗೆ ಫಸ್ಟ್ ಇದ್ದೆ. ಹಾಗಾಗಿ ಯಾವುದೇ ಬೇರೆ ಇದಕ್ಕೆ ಉದ್ಯೋಗಕ್ಕೆ ಹೋಗುವಂಥ ಪ್ರಮೇಯನೇ ಬರಲಿಲ್ಲ. ಆ ಬ್ಯಾಚಲ್ಲಿ ನನಗೆ ACCT ಆಯಿತು. ತದನಂತರ ಮತ್ತೊಮ್ಮೆ ಬರೆದೆ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಆಗಿ ಸರ್ವೀಸಲ್ಲಿ ಇರಬೇಕಾದ್ರೆ 2 ಸಲ IAS ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನಿದೆ ಅದರ ಇಂಟರ್ವ್ಯೂ ಕೂಡ ನಾನು ಹೋಗಿ ಬಂದಿದ್ದೀನಿ. ಈಗ ಬ್ಯಾಲೆನ್ಸ್ ಹೆಂಗೆ ಮಾಡೋದು ಸರ್? ಈಗ ಡಿಗ್ರಿ ಓದ್ತಾ ಇರ್ತಾರೆ ಅಥವಾ ಏನೋ PUC ಪ್ರೈಮರಿ ಹೈಸ್ಕೂಲ್ ಓದ್ತಿರ್ತಾರೆ ಸ್ಟೂಡೆಂಟ್ಸ್, KS ಎಕ್ಸಾಮಿಗೆ ಓದಬೇಕು ಅಂತ ಆದರೆ ಅವರು ಆ ಸ್ಟಡಿ ಜೊತೆಗೆ ಇದನ್ನು ಕೂಡ ಓದಬೇಕಾಗುತ್ತೆ. ಆ ಟೈಮ್ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೊಂಡು ವಿದ್ಯಾರ್ಥಿಗಳು ಓದಬೇಕು? ಮೇಡಮ್, ಇದರಲ್ಲಿ ಏನಿದೆ, ಜನರಲ್ ಸ್ಟಡೀಸು ಮತ್ತು ಆಪ್ಷನಲ್ಸ್. ಈಗ ಆಪ್ಷನಲ್ಸನ್ನು ತೆಗೆದುಹಾಕಿ ಒಂದೇ ಮಾಡಿದ್ದಾರೆ. ಮೊದಲು 2 ಆಪ್ಷನಲ್ ಇರ್ತದೆ, ಐಚ್ಛಿಕ ವಿಷಯಗಳು 2 ಇರ್ತಿತ್ತು. 6ರಿಂದ 12ನೇ ತರಗತಿ ನಮ್ಮದು ಏನು ವಿದ್ಯಾಭ್ಯಾಸ ಇದೆ ಅದು ನಮಗೆ ಕೋರ್ ಬೇಸ್ ಆಗ್ತದೆ. ಅದು ಚೆನ್ನಾಗಿ ನಾವು ಮಾಡ್ಕೊಂಡ್ಬಿಟ್ರೆ ಹೆಚ್ಚುವರಿಯಾಗಿ ನಾವು ಓದುವಂಥದ್ದು ಏನಿರೋದಿಲ್ಲ. 6ರಿಂದ 12ನೇ ತರಗತಿ ಒಳಗಡೆ ನಿಮ್ಮದು ಸಮಾಜ ವಿಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲ ವಿಷಯಗಳನ್ನು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಅಲ್ಲೇ ಮುಗಿದಾಗೆ. ಉಳಿದದ್ದನ್ನು ನೀವು ಮುಂದೆ ಸ್ಟ್ರಾಟಜಿ ಮಾಡಿಕೊಂಡು ಉಳಿದದ್ದು ಆಯ್ಕೆ ಮಾಡ್ಕೊಂಡು ಮಾಡ್ಬೋದು. ಈಗ ಇವತ್ತಿನ ಜನ್ರೇಷನ್ಗೆ ಪುಸ್ತಕಗಳಂದರೆ ಅಸಡ್ಡೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ, ಮಾಲ್, ಮೂವೀಸ್ ಆ ಥರ ಸುತ್ತ ಟೈಮ್ ಹಾಳು ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಇರುತ್ತೆ, ಆಸೆ ಇರುತ್ತೆ. IAS ಆಫೀಸರ್ಸ್ ನೋಡ್ಬೇಕಾದ್ರೆ ನಾನು ಅವ್ರ ಥರ ಆಗಬೇಕಲ್ಲ ಅಂತ ಆಸೆ ಇರುತ್ತೆ. ಆದರೆ ಆಸೆಯನ್ನು ಮುಟ್ಟುವಂಥ ಕಾನ್ಸಂಟ್ರೇಷನ್ ಇರೋದಿಲ್ಲ. ಸೊ ಈ ಕಾನ್ಸಂಟ್ರೇಷನ್ ಬರಬೇಕು ಅಂತ ಆದರೆ, ಫೋಕಸ್ ಬರಬೇಕಂತಾದರೆ ಏನು ಮಾಡಬೇಕು ಸರ್? ಮೇಡಮ್, ನಮಗೊಂದು ಅಡ್ವಾಂಟೇಜ್ ಏನಿತ್ತು, ಆ ಕಾಲದಲ್ಲಿ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ದೂರದರ್ಶನ ಮಾತ್ರ ಬರ್ತಿತ್ತು. ಅದರಲ್ಲಿ ರಾಮಾಯಣ, ಮಹಾಭಾರತ ಬಿಟ್ಟರೆ ವಾರಕ್ಕೆ ಒಂದು ದಿವಸ ಪಿಕ್ಚರ್ ಬಿಟ್ಟರೆ ಏನೂ ಬರ್ತಿರಲಿಲ್ಲ. ನಂತರ ನಾವು ಕಾಲೇಜ್ ಡೇಸಲ್ಲಿ ಬಂದಾಗ ಬೇರೆಯವರೆಲ್ಲ ಮೊಬೈಲ್ ತೊಗೊಂಡಿದ್ರು. ಬಟ್ ಆದಾಗ್ಯೂ ಕೂಡ ನಾನು ಸರ್ವೀಸ್ಗೆ ಆಯ್ಕೆ ಆಗೋವರೆಗೂ ಕೂಡ ನಾನು ಮೊಬೈಲನ್ನು ತೊಗೊಲಿಲ್ಲ. ಮೊಬೈಲ್ ಈಸ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಅಂತ ನನಗನ್ಸುತ್ತೆ. ಮೊಬೈಲ್ ಬಂದಮೇಲೆ ಆಮೇಲೂ ಕೂಡ ನಾನು ಎಕ್ಸಾಮನ್ನು ಬರೆದಿದ್ದೀನಿ. ಮೊದಲಿನಷ್ಟು ಎಫಿಷಿಯನ್ಸಿ ಉಳಿಯೋದಿಲ್ಲ. ಓಕೆ, ಸೊ ನೀವು ದಿವಸಕ್ಕೆ ಒಂದೆಷ್ಟು ಟೈಮನ್ನು ಅದಕ್ಕೋಸ್ಕರ ಮೀಸಲಿಡ್ತಾ ಇದ್ರಿ? ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ ಸುಮಾರು 13 ಗಂಟೆಗಳ ಕಾಲ ನಾನು ಓದ್ತಿದ್ದೆ. ಹಾಂ, 13 ಗಂಟೆ. ಯಾಕಂದರೆ ನಾನು ಡಿಗ್ರಿ ಮುಗಿಸಿ ಡೆಲ್ಲಿಗೆ ಹೋದಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕಂತೇಳಿ ದಿಲ್ಲಿಗೆ ಹೋದೆ. ದಿಲ್ಲಿಯಲ್ಲಿ ಹೋದಾಗ ನಾನು ನೋಡಿದೆ UP ಬಿಹಾರದವರು ಒಂದು ದಿನಕ್ಕೆ 16ರಿಂದ 18 ಗಂಟೆ ಓದ್ತಾರೆ. ಅಷ್ಟೊಂದು ಪ್ರಯತ್ನ ಪಡ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಸರ್ ಅಷ್ಟು ಕಂಟಿನ್ಯೂಸ್ ಆಗಿ ಓದೋದಕ್ಕೆ? ಅವರು ಡೆಡಿಕೇಟೆಡ್ ಇದ್ದಾರೆ. ಅವರಿಗೆ ಕಷ್ಟ ಅಂದರೆ ಏನಂತ ಗೊತ್ತಿದೆ. ಈ ಗುರಿ ಮುಟ್ಟಬೇಕಾದ್ರೆ ಎಷ್ಟು ಪ್ರಯತ್ನ ಪಡಬೇಕು ಅನ್ನುವಂಥದ್ದು UP ಬಿಹಾರದವರು ನಮಗಿಂತ ಭಾಳ, ನಾವು ಸ್ವಲ್ಪ ಅವ್ರಿಗಿಂತ ಬುದ್ಧಿವಂತರು, ದಕ್ಷಿಣ ಭಾರತದವರು. ಹಾಗಾಗಿ ನ್ಯಾಚುರಲಿ ನಮ್ಮಲ್ಲಿ ಸ್ವಲ್ಪ ಈಗೋ ಇರ್ತದೆ, ನಾ ಬುದ್ಧಿವಂತ, ಸ್ವಲ್ಪ ಕಡಿಮೆ ಟೈಮ್ ಓದಿದ್ರು ಆಗ್ತೀನಿ ಅಂತ. ಆದಾಗ್ಯೂ ಕೂಡ
ಅವರಿಗೆ ನಾವು ಮ್ಯಾಚ್ ಆಗಬೇಕಂದ್ರೆ ಅವ್ರು 16 ಗಂಟೆ ಓದ್ತಾರೆ, ನಾವು ಅಟ್ಲೀಸ್ಟ್ ಒಂದು 12ರಿಂದ 13 ಗಂಟೆ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಆರಾಮ್ಸೆ ನಾವು ಬರ್ತೀವಿ. ನಾನು ಹೇಳಿದ್ನಲ್ಲ ರೀ, ಯಾವುದೂ ಕೋಚಿಂಗ್ ಇಲ್ಲದೆ ನಾನು ಸ್ಟೇಟಿಗೆ 5th ರ್ಯಾಂಕ್ ಬಂದೆ. UPSCಯಲ್ಲಿ ನಾನು 501ನೇ ರ್ಯಾಂಕ್ ಬಂದಿತ್ತು IAS ಎಕ್ಸಾಮಲ್ಲಿ. ಸೊ ಅದು ಯಾವುದೇ ಒಂದು ಕೋಚಿಂಗ್ ಇಲ್ಲದೆ, ಭಾಳಷ್ಟು ಜನ ದಿಲ್ಲಿಯಲ್ಲಿ ತೊಗೋತಾರೆ, ಹೈದ್ರಾಬಾದಲ್ಲಿ ತೊಗೋತಾರೆ, ನಾವು ಯಾವುದೂ ಕೋಚಿಂಗ್ ಇಲ್ಲದೆ ಅದನ್ನು ಎಲ್ಲ ಕಡೆಯಿಂದ ಮಟೀರಿಯಲನ್ನು ತರಿಸಿ ಓದ್ತಿದ್ದೆ. ಇನ್ನೊಂದು ಏನು ಪ್ರಶ್ನೆ ಅಂತ ಹೇಳಿದರೆ, ಈ ಬಡ ಕುಟುಂಬದಿಂದ ಬಂದಿರ್ತಾರಲ್ಲ ಅವರಿಗೆ ಆಸೆ ಇರುತ್ತೆ, ಆದರೆ ಫಿನಾನ್ಷಿಯಲ್ ಸಮಸ್ಯೆ ಇರುತ್ತೆ. ಈಗ ನೀವು ಹೇಳಿದ್ರಿ ಕೋಚಿಂಗ್ ತಗೊಳ್ಳದೆ ನಾನು ಪಾಸ್ ಮಾಡಿದೆ ಎಕ್ಸಾಮ್ ಅಂತ, ಅದು ಹೇಗೆ ಸಾಧ್ಯ ಆಗುತ್ತೆ? ಅಥವಾ ಯಾವುದೋ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತಾರೆ ಕೋಚಿಂಗ್ ಸೆಂಟರ್ಗೆ ಎಷ್ಟು ನಾವು ದುಡ್ಡು ಕೊಡಬೇಕಾಗುತ್ತೆ, ಎಷ್ಟು ಲಕ್ಷ ಖರ್ಚಾಗ್ಬೋದು ಸರ್? ಮೇಡಮ್, ಅದು ತಾವು ಹೇಳಿದಾಗೆ ಇದಕ್ಕೆ ಭಾಳಷ್ಟು ಆರ್ಥಿಕ ಸಂಪನ್ಮೂಲದ ಅವಶ್ಯಕತೆ ಇದೆ. ಆದರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳು, ಈಗ ನಮ್ಮ ಮಹಾನಗರ ಪಾಲಿಕೆನೇ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋರಿಗೆ ಈ ರೀತಿ ಕೋಚಿಂಗ್ ಹೋಗೋದಕ್ಕೆ ಹಣಕಾಸಿನ ಸಹಾಯ ಕೊಡ್ತಾಯಿದ್ದೀವಿ. ಅದೇ ರೀತಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅವರಿಗೆ ಪರೀಕ್ಷೆಯನ್ನು ಮಾಡಿ ಅವರಿಗೆ ಕೋಚಿಂಗನ್ನು ಸರ್ಕಾರನೇ ಸ್ಪಾನ್ಸರ್ ಮಾಡ್ತಾಯಿದೆ. ಅದರ ಉಪಯೋಗನ ತೆಗೆದುಕೊಂಡ್ರೆ ಸಾಕು. ಇದಲ್ಲದೆ ಕೆಲವೊಂದು ಮಠಮಾನ್ಯಗಳು ಅವರೆಲ್ಲ ಉಚಿತ ವಸತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಈ ರೀತಿ ಕೋಚಿಂಗ್ ಹೋಗೋದಕ್ಕೆ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್, ನಿಮ್ಗೊಂದು ಡ್ರೀಮ್ ಜಾಬ್ ಅಂತ ಇತ್ತು, ಅಂದರೆ ನಾನು AC ಆಗಬೇಕು ಅಂತ. ಫಸ್ಟ್ ನೀವು AC ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಅದಕ್ಕೋಸ್ಕರ KS ಬರೆದ್ರಿ. ಆದರೆ ಪ್ರಥಮ ಪ್ರಯತ್ನದಲ್ಲಿ ನಿಮ್ಮ ಜಾಬ್ ನಿಮಗೆ ಸಿಕ್ಕಿಲ್ಲ, ನೀವು ಅಂದ್ಕೊಂಡಿದ್ದು ಆಗಿರಲಿಲ್ಲ. ಹಾಗಾಗಿ ನೀವು ಮತ್ತೊಮ್ಮೆ KS ಬರೆದಿದ್ದೀರಿ, ಆವಾಗ ನಿಮ್ಮ ಆಸೆ ನೆರವೇರಿದೆ. ಸೊ ಮತ್ತೊಮ್ಮೆ ಬರುವಂಥ ಅವಕಾಶ ಇದೆಯಾ? ಅದನ್ನು ಹೇಗೆ ಕೈಗೂಡಿಸ್ಕೊಳ್ಬೋದು? ಆ ಪ್ರೋಸೆಸ್ ಹೇಗೆ ಸರ್? ಮೇಡಮ್, ಇದು KS ಅಂದರೆ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್ ಅಂತ ಅಂತಾರೆ. ಇದರಲ್ಲಿ ಸಾಕಷ್ಟು ಹುದ್ದೆಗಳಿರ್ತವೆ, ಪತ್ರಾಂಕಿತ ಹುದ್ದೆಗಳು. ಅದು ಗ್ರೂಪ್ A ಮತ್ತು ಗ್ರೂಪ್ B, ಕ್ಲಾಸ್ 1 ಮತ್ತು ಕ್ಲಾಸ್ 2 2 ಹುದ್ದೆಗಳು ಇರ್ತದೆ. ನಾವು ನಮ್ಮ ಪ್ರಿಫರೆನ್ಸನ್ನು ಕೊಟ್ಟಿರ್ತೀವಿ. ಯೂಶ್ವಲಿ ಎಲ್ಲರೂ ಚೂಸ್ ಮಾಡೋದು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಗಬೇಕು ಅನ್ನೋಂಥದ್ದು ಒಂದು ಕನಸಿರ್ತದೆ. ಸೊ ನಾನು ಪ್ರಥಮ ಬಾರಿ ಬರೆದಾಗ ನನಗೆಲ್ಲ ಅರ್ಹತೆ ಇತ್ತು. 995 ಮಾರ್ಕ್ಸ್ ಇತ್ತು, ಸ್ಟೇಟಿಗೆ 5th ಇದ್ದೆ, ರೂರಲಲ್ಲಿ ನಾನೇ ಸ್ಟೇಟಿಗೆ ಫಸ್ಟ್ ಇದ್ದೆ. ನ್ಯಾಚುರಲಿ AC ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಂಟರ್ವ್ಯೂ ಆದಮೇಲೆ ನನಗೆ ಬೇರೆಯವರು ಆಯ್ಕೆಯಾಗಿದ್ದರು, ನಾನು AC ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಆಯ್ಕೆಯಾಗಿದ್ದೆ. ಹಾಗಾಗಿ ನಾನು ಮತ್ತೊಮ್ಮೆ ಪರೀಕ್ಷೆಯನ್ನು ತೆಗೆದುಕೊಂಡೆ, ಬಿಡಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ನೀವು AC ಕಮರ್ಷಿಯಲ್ ಟ್ಯಾಕ್ಸಿಂದ IASಗೆ ಬರೋದಕ್ಕಾಗೋದಿಲ್ಲ. ಈಗ ನಾನು ಮೊದಲು IAS ಗುರಿ ಇಟ್ಕೊಂಡಿದ್ದೆ, ನೆಕ್ಸ್ಟ್ ನನ್ನ ಗುರಿಯನ್ನು AC ಅಂತ ರಿವೈಸ್ ಮಾಡಿಕೊಂಡೆ. ACನೂ ಆಗೋಕ್ಕಾಗಲಿಲ್ಲ ಅಂದ ಕಾರಣ ಮತ್ತೊಂದು ಸಲ ಎಕ್ಸಾಮನ್ನು ಬರೆದು ಸೆಕೆಂಡ್ ಟೈಮ್ ನಾನು ಸ್ಟೇಟಿಗೆ ಸೆಕೆಂಡ್ ಬಂತು. ಆ ಥರ ಎಷ್ಟು ಸರಿ ಎಕ್ಸಾಮ್ ಬರೀಬೋದು ಸರ್? ನೀವು ಒಂದು ಸಲ AC ಆದರೆ ಮುಗೀತು ಮೇಡಮ್. AC ಆಗದೇ ಇದ್ದಾಗ ಸೆಕೆಂಡ್ ಟೈಮ್ ಬರೆದು ಕೂಡ ನಮಗೆ AC ಆಗಿಲ್ಲ ಅಂದರೆ ಜನರಲ್ ಮೆರಿಟ್ ಅವರಿಗೆ 4 ಅಟೆಂಪ್ಟ್ ಇದೆ, OBC ಅವರಿಗೆ 7 ಅಟೆಂಪ್ಟ್ ಇದೆ, SC ST ಅನ್ಲಿಮಿಟೆಡ್ ಅಪ್ ಟು 38 ಇಯರ್ಸ್ ಆ ರೀತಿ ಇರುತ್ತೆ ರೀ. ಸೊ ನಾನು ಜನರಲ್ ಮೆರಿಟ್ ಇದ್ದಿದ್ದರಿಂದ ನನಗೆ 4 ಅಟೆಂಪ್ಟ್ ಇತ್ತು. 2ನೇ ಅಟೆಂಪ್ಟಲ್ಲಿ ನಾನು ಸೆಕೆಂಡ್ ರ್ಯಾಂಕ್ ಬಂದೆ. ಆವಾಗ AC ಕೊಟ್ಟರು, ಅಲ್ಲಿಗೆ ಇದು KS ಮುಗೀತು ರೀ. ತದನಂತರದಲ್ಲಿ IAS ಒಂದು ಗುರಿ ಇತ್ತಲ್ಲ ರೀ, ಮತ್ತೆ ಎಕ್ಸಾಮನ್ನು ಬರೆದೆ ನಾನು ಪ್ರೊಬೇಷನರ್ ಇರಬೇಕಾದ್ರೆ. ಆವಾಗ 2008ರಲ್ಲಿ 501ನೇ ರ್ಯಾಂಕ್ ಬಂತು. ಆವಾಗ IAS ಆಗಲಿಲ್ಲ, ಬೇರೆ ಸರ್ವಿಸ್ ಅಲಾಟ್ ಆಗ್ತಾಯಿತ್ತು. ಪುನಃ ಮತ್ತೊಂದು ಸಲ ಬರೆದೆ. ಸೊ ಅಷ್ಟೊತ್ತಿಗೆ ನಾನು ಮದುವೆ ಆಗಿತ್ತು, ಸ್ವಲ್ಪ ಅಟೆನ್ಷನೂ ಕಡಿಮೆ ಆಗಿತ್ತು, ಇಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೆ. ಹಾಗಾಗಿ ಆವಾಗ ಯಾವುದೂ ನನಗೆ ಸರ್ವಿಸ್ ಅಲಾಟೇ ಆಗಲಿಲ್ಲ. ಹಾಗಾಗಿ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ಇತ್ತೀಚೆಗೆ 2021ರಲ್ಲಿ ನನಗೆ ಪ್ರಮೋಷನ್ ಆಗಿ ಈಗ IAS ಬಂದಿದೆ. 2016ನೇ ಬ್ಯಾಚ್ ನನಗೆ ಅಲಾಟ್ ಆಗಿದೆ. ಓಕೆ, ಈಗ IAS ಆಗಿರ್ಬೋದು, KS ಆಗಿರ್ಬೋದು, ಜಸ್ಟ್ ಪಾಸ್ ಮಾಡೋದಲ್ಲ, ಜಸ್ಟ್ ರ್ಯಾಂಕ್ ತಗೊಂಡು ನಾವು ಪಾಸ್ ಮಾಡಬೇಕು. ನಮಗೆ ಸಿಗುವಂಥ ಹುದ್ದೆ ಆ ರ್ಯಾಂಕ್ ಮೇಲೆ ಡಿಸೈಡ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್, ರ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸಲ್ಲಿ ಅಂತ? ಇದು ಯೂಶ್ವಲಿ KS ಅಲ್ಲಿ ನೀವು ತೆಗೆದುಕೊಂಡ್ರೆ ಟಾಪ್ 10 ರ್ಯಾಂಕ್ಸ್ ಇದ್ದವರು AC ಆಗ್ತಾರೆ. ಅದೇ ರೀತಿ UPSC ಸಿವಿಲ್ ಸರ್ವಿಸಸ್ ತೊಗೊಂಡ್ರೆ, ಕೇಂದ್ರ ಲೋಕಸೇವಾ ಆಯೋಗದಿಂದ ಮಾಡ್ತಕ್ಕಂಥ ಇದರಲ್ಲಿ 50ರಿಂದ 60 ಜನ ಜನರಲ್ ಮೆರಿಟಲ್ಲಿರೋರು, ಅವರಿಗೆ ಮಾತ್ರ IAS ಆಗೋದಕ್ಕೆ ಅವಕಾಶ ಸಿಗ್ತದೆ. ಅದರ ನಂತರ IPS ಆಯ್ಕೆ ಇರ್ತದೆ ಅಥವಾ IFS ಆಯ್ಕೆ ಇರ್ತದೆ. ಸೊ ಹಾಗಾಗಿ ನಮ್ಮದು ಏನಂದರೆ ಅಲ್ಲಿಗೆ ಮುಟ್ಟಬೇಕಂದ್ರೆ ನಮ್ಮದು ಅದಕ್ಕೆ ತಕ್ಕಂತೆ ನಾವು ತಯಾರಿಯನ್ನು ಮಾಡ್ಕೋಬೇಕು. ಈಗ ಹಿಂದಿನ ವರ್ಷದ ನೀವು ನೋಡಿಕೊಂಡ್ರೆ ಎಷ್ಟು ಮಾರ್ಕ್ಸ್ ತೊಗೊಂಡಾಗ ನಾವು ಅಲ್ಲಿಗೆ ಬರ್ತೀವಿ ಅಂತಕ್ಕಂಥದ್ದು ಗೊತ್ತಿರ್ತದೆ. ಅದಕ್ಕೆ ತಕ್ಕಂತೆ ತಯಾರಿಯನ್ನು ಮಾಡಿಕೊಂಡು ಆ ಸ್ಪಾಟಿಗೆ ಬರೋ ರೀತಿ ನಾವು ತಯಾರಿಯನ್ನು. ಎಷ್ಟು ರ್ಯಾಂಕ್ ಒಳಗಡೆ ಇದ್ದರೆ ಚೆನ್ನಾಗಿರುತ್ತೆ? ಇಲ್ಲಿ 20 AC ಇದ್ದರೆ ಸುಮಾರು 6 ಜನರಲ್ ಮೆರಿಟಿಗೆ ಇರ್ತದೆ. ಉಳಿದದ್ದೆಲ್ಲ ರಿಸರ್ವೇಷನ್ ಕ್ಯಾಟಗರಿ, ಗ್ರಾಮೀಣ, ಕನ್ನಡ ಮಾಧ್ಯಮ, OBC, SC ST ಈ ರೀತಿ ಇರ್ತದೆ. ಸೊ ನಾವು ಯಾವ ಇದರಲ್ಲಿ ಬರ್ತೀವಿ, ಪ್ರವರ್ಗದಲ್ಲಿ ಬರ್ತೀವಿ ಅಥವಾ ಜನರಲ್ ಮೆರಿಟಲ್ಲಿ ಬರ್ತೀವಿ, ಅದಕ್ಕೆ ತಕ್ಕಂತೆ ನಮ್ಮ ತಯಾರಿ ಇರಬೇಕಾಗ್ತದೆ. ಸೊ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಹಲವಾರು ಹುದ್ದೆಯನ್ನು ನೀವು ಅಲಂಕರಿಸಿದ್ದೀರಾ, ಬೇರೆ ಬೇರೆ ಅನುಭವ ಇದೆ ನಿಮಗೆ. ಈ ಥ್ರೂಔಟ್ ದ ಜರ್ನಿ ನೀವು ನೋಡಿದಾಗ ಯಾವ ಹುದ್ದೆ ನಿಮಗೆ ಬಹಳಷ್ಟು ಖುಷಿ ಕೊಟ್ಟಿದೆ? ಈ ಬೆಸ್ಟ್ ಮೂಮೆಂಟ್ಸ್ ಯಾವುದು ರಿಕಾಲ್ ಮಾಡ್ಕೋಬೋದಾ?
ಮೇಡಮ್ ಎಲ್ಲ ಹುದ್ದೆ ಕೂಡ ಬೆಸ್ಟೇ. ಯಾಕಂದರೆ ಸರ್ಕಾರಿ ಸೇವೆ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗೋದಿಲ್ಲ. ನಾವಿಲ್ಲಿ ಸಾರ್ವಜನಿಕರಿಗೆ ಸೇವೆ ಒದಗಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಕೆಲವೊಬ್ಬರು ಇದನ್ನು ಪ್ರೆಸ್ಟೀಜ್ ಅಂತ ತೊಗೊಳ್ತಾರೆ. ಇನ್ನು ಕೆಲವೊಂದು ಜನ ಸಮಾಜದಲ್ಲಿ ಒಂದು ಒಳ್ಳೆಯ ಹುದ್ದೆ, ಆ ರೀತಿ ಒಂದು ಗೌರವ, ಆ ರೀತಿ ಇದನ್ನು ಪರಿಭಾವಿಸ್ತಾರೆ. ಬಟ್ ಸೇವೆ ಸಲ್ಲಿಸೋದಕ್ಕೆ ಎಲ್ಲ ಹುದ್ದೆಗಳಲ್ಲೂ ಕೂಡ ಅವಕಾಶ ಇರ್ತದೆ. ಈ ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬಹಳಷ್ಟು ಚಾಲೆಂಜಿಂಗ್ ಜಾಬ್ ರೀ. ಯಾಕಂದರೆ ಇಲ್ಲಿ ಬೀದಿ ದೀಪ, ನೀರು, ರಸ್ತೆ, ಚರಂಡಿ, ಸ್ವಚ್ಛತೆ ಪ್ರತಿನಿತ್ಯ ನೀವು ಸೇವೆಯನ್ನು ಕೊಡತಕ್ಕಂಥದ್ದು ಒಂದು ಅವಕಾಶ ಇರ್ತದೆ. ಅಷ್ಟೇ ಸಮಸ್ಯೆಗಳು ಕೂಡ ಇರ್ತವೆ. ಹಾಗಾಗಿ ಇದನ್ನು ನಾನು ಭಾಳಷ್ಟು ಆನಂದಪಟ್ಟಿದ್ದೀನಿ. ಈ ಪ್ರಸ್ತುತ ಹುದ್ದೆಯನ್ನು ಭಾಳ ಚಾಲೆಂಜಿಂಗಾಗಿ ಸ್ವೀಕರಿಸಿ ಆನಂದಪಟ್ಟಿದ್ದೀನಿ. ಏನು ಹೇಳ್ತೀರಿ ಸರ್ ಹುಬ್ಬಳ್ಳಿ ಮತ್ತು ಧಾರವಾಡ ಜನತೆ ಬಗ್ಗೆ? ಅವ್ರ ಕಾರ್ಪೊರೇಷನ್ ಹೇಗಿದೆ ನಿಮ್ಮ ಕೆಲಸಕ್ಕೆ? ಮೇಡಮ್, ಆ್ಯಕ್ಚುಲಿ ನಾನು ಇಲ್ಲಿ ಜನರು ಏನು ನನಗೆ ಕಳೆದ 2.5 ವರ್ಷದಲ್ಲಿ ಪ್ರೀತಿ, ಆದರ, ವಿಶ್ವಾಸವನ್ನು ತೋರಿಸಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಸೊ ಮುಂದೆ ಕೂಡ ಇಲ್ಲಿ ಅವಕಾಶ ಸಿಕ್ಕರೆ ನಾನು ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಇದರಲ್ಲಿ 2 ಭಾಗ ಇದೆ. ಬಹಳಷ್ಟು ಜನ ನಮಗೆ ಸಹಕಾರವನ್ನು ಕೊಡ್ತಾರೆ. ಬಟ್ ಕೆಲವೊಂದು ವಿಷಯಗಳಲ್ಲಿ ಸಹಕಾರ ತಕ್ಕ ಮಟ್ಟಿಗೆ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಒಂದು ಊರು ಸ್ವಚ್ಛ ಆಗಬೇಕು, ಸುಂದರ ಆಗಬೇಕು ಮತ್ತು ಆ ಊರು ದೇಶದಲ್ಲಿ ಗುರುತಿಸ್ಕೊಳ್ಬೇಕಂದ್ರೆ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಇನ್ನೂ ಹೆಚ್ಚಿನ ಸಹಕಾರ ಅಧಿಕಾರಿ, ಸಿಬ್ಬಂದಿ ಮತ್ತು ಜನರಲ್ಲಿ ಸಹಭಾಗಿತ್ವ ಬಂದಾಗ ಇನ್ನೂ ಒಳ್ಳೆಯದಾಗ್ತದೆ. ಅದಾಗಲಿ ಅಂಥೇಳಿ ನಾನು ಆಶಿಸ್ತೀನಿ. 1 ವರ್ಷದಲ್ಲಿ 2 ವರ್ಷದಲ್ಲಿ ಯಾವುದೇ ಒಂದು ಊರು ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ದಶಕಗಳು ಹಿಡಿತದೆ. ಈ ದಶಕದಲ್ಲಿ ಆ ಬದಲಾವಣೆ ಆಗಲಿ ಅಂಥೇಳಿ ನಾನು ಆಶೆ ಪಡ್ತೀನಿ. 2.5 ವರ್ಷದಲ್ಲಿ ನಾನು ಆಗಲೇ ಇಂಟ್ರಡಕ್ಷನ್ ಕೊಡ್ತಾ ಹೇಳಿದೆ, 120 ಕೋಟಿ ಸಾಲ ಇತ್ತು. ಇವತ್ತು ಮೊನ್ನೆ ಏನೋ 150 ಕೋಟಿ ಪ್ರಾಜೆಕ್ಟ್ಸನ್ನು ಶುರು ಮಾಡ್ಕೊಂಡಿದ್ದೀರಾ ನೀವು. ಅದು ಯಾವೆಲ್ಲ ಪ್ರಾಜೆಕ್ಟ್ಸ್ಗಳಾಗ್ತಾ ಇದೆ ಸರ್ ಹುಬ್ಬಳ್ಳಿ ಧಾರವಾಡದಲ್ಲಿ? ಮೇಡಮ್, ಮೊದಲಿಗೆ ಹೇಗಿತ್ತಂದರೆ ಎಲ್ಲರೂ ಬರೋರು ಬರೀ ದುಡ್ಡು ಕೇಳೋರು. ನಮ್ಮ ಬಿಲ್ ಕೊಟ್ಟಿಲ್ಲ, ನಿಮ್ಮ ಬಿಲ್ ಕೊಟ್ಟಿಲ್ಲ. ಅದನ್ನು ನಾವು 1 ವರ್ಷದ ಮಟ್ಟಿಗೆ ಯಾವುದೇ ಯೋಜನೆಗಳನ್ನು ತೆಗೆದುಕೊಳ್ಳದೆ ಹಳೆಯ ಸಾಲವನ್ನೆಲ್ಲ ಎಲ್ಲರ ಸಹಕಾರದಿಂದ ತೀರಿಸಿದ್ವಿ. ಈಗ ಊರಲ್ಲಿ 2 ವರ್ಷ ಸತತವಾಗಿ ಮಳೆಯಾಗಿದೆ. ಹಾಗಾಗಿ ರೋಡ್ಗಳೆಲ್ಲ ಕೆಟ್ಟಿದ್ದಾವೆ, ರಸ್ತೆಗಳು. ಆ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಸರ್ಕಾರದಿಂದ ಯೋಜನೆಗಳಲ್ಲಿ ಕೆಲವೊಂದು ರಸ್ತೆಗಳನ್ನು ನಾವು ತೊಗೊಂಡ್ರೆ ಇನ್ನೂ ಕೆಲವೊಂದನ್ನು ನಮ್ಮ ಮಹಾನಗರ ಪಾಲಿಕೆ ಅನುದಾನದಲ್ಲಿ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಒಳಚರಂಡಿ ಇರ್ಬೋದು, ಇಂಥ ಯೋಜನೆಗಳನ್ನು 150 ಕೋಟಿಯಷ್ಟು ನಾವು ವಿನಿಯೋಗ ಮಾಡಿದ್ದೇವೆ. ಅವೆಲ್ಲ ಟೆಂಡರ್ ಕರೆದು ಕಾರ್ಯಾದೇಶ ಆಗಿದ್ದಾವೆ. ಈಗೆಲ್ಲ ಪ್ರಾರಂಭ ಆಗ್ತಾಯಿದೆ. ಮುಂದಿನ 6 ತಿಂಗಳ ಅವಧಿಯಲ್ಲಿ ಮಳೆಗಾಲಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಮುಗಿದ್ರೆ ಅದು ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಆದರೆ ಬೇಜಾರಿನ ವಿಷಯ ಏನಂತ ಹೇಳಿದ್ರೆ, ನೀವಿದ್ದಾಗ ಆರಂಭ ಆದಂಥ ಕಾರ್ಯ ನಿಮ್ಮ ಟ್ರಾನ್ಸ್ಫರ್ ಆಗಿದೆ. ಸೊ ನೀವು ಹೋದ್ಮೇಲೆ ಆರಂಭ ಆಗ್ತಾ ಇದೆ, ಮುಕ್ತಾಯ ಆಗುತ್ತೆ. ನೀವು ಹೋದ್ಮೇಲೆ ನೀವೇನು ಕನಸು ಕಂಡಿದ್ರಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸುವ್ಯವಸ್ಥೆ ಆಗಬೇಕು ಅಂತ. ಆದರೆ ಅದನ್ನು ನೋಡೋದಕ್ಕೆ ನೀವು ಇಲ್ಲಿರೋದಿಲ್ಲ ಅನ್ನುವಂಥ ಬೇಜಾರು ಹುಬ್ಬಳ್ಳಿ ಧಾರವಾಡ ಜನತೆಗಿದೆ. ಸೊ ನೀವು ಕೂಡ ಮಿಸ್ ಮಾಡ್ಕೋತೀರಾ. ಮೀನ್ ವೈಲ್ ಹುಬ್ಬಳ್ಳಿ ಧಾರವಾಡ ಜನರು ಕೂಡ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೋತಾರೆ. ಯಾಕಂದರೆ ಇಲ್ಲಿ ತನಕ ಈ ಒಂದು ರೆವಲ್ಯೂಷನ್ ಇಲ್ಲಿ ಆಗಿರಲಿಲ್ಲ. ಈ ಸಣ್ಣ ಪೀರಿಯಡಲ್ಲಿ ಇಷ್ಟೊಂದು ಚಾಲೆಂಜಿಗಾಗಿ ತಗೊಂಡು ಇಡೀ ಅವಳಿ ನಗರವನ್ನು ಸ್ವಚ್ಛ ಸುಂದರವಾಗಿ ಮಾಡಬೇಕು ಅಂತ ಕನಸು ಕಂಡವ್ರು ನೀವು. ಆದರೆ ಈಗ ನೀವು ಹೋಗ್ತಾ ಇರೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ ಸರ್. ಮತ್ತೊಮ್ಮೆ ಏನಾರು ಅವಕಾಶ ಸಿಕ್ಕರೆ ಮತ್ತೆ ಹುಬ್ಬಳ್ಳಿ ಧಾರವಾಡಕ್ಕೆ ನೀವು ಖಂಡಿತ ಬರಲೇಬೇಕು. ಮೇಡಮ್, ಹುಬ್ಬಳ್ಳಿ ಧಾರವಾಡ ನನಗೆ ಭಾಳ ಹತ್ತಿರದ ಊರು ಮತ್ತು ಇದನ್ನು ಯಾವತ್ತೂ ನಾನು ಮರೆಯೋದಕ್ಕೆ ಆಗೋದಿಲ್ಲ. ಭಾಳ ವಿಶೇಷವಾದ ಪ್ರೀತಿ ನನಗೆ ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಇದೆ. ಹಾಗಾಗಿ ಮುಂದೆ ಅವಕಾಶ ಕೊಟ್ಟಲ್ಲಿ ಇಲ್ಲಿ ಖಂಡಿತವಾಗ್ಲೂ ಬಂದು ನಾನು ಸೇವೆಯನ್ನು ಮಾಡ್ತೀನಿ. ಮತ್ತು ನಾವು ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥವ್ರು ನಿರಂತರವಾಗಿ ನಾವು ವರ್ಗಾವಣೆಗೆ ಒಳಪಟ್ಟವರು. ಇವತ್ತಿಲ್ಲಿದ್ದೀವಿ, ನಾಳೆ ಇನ್ನೊಂದು ಊರಿಗೆ ಹೋಗ್ತೀವಿ. ಸೊ ಮುಂದೆ ಯಾವಾಗಾದರೂ ಇಲ್ಲಿ ಬಂದಾಗ ಈ ಎಲ್ಲ ಯೋಜನೆಗಳು ಇನ್ನೂ ಸಮರ್ಪಕವಾಗಿ ಜನರಿಗೆ ಮುಟ್ಟಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಯೋಜನೆಗಳು ಸರಿಯಾಗಿ ಮುಟ್ಟಿದಾಗ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ಓಕೆ, ಇನ್ನು ಎಕ್ಸಾಮ್ಗಳು IAS, IPS ಅಥವಾ KS ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಅದಕ್ಕೆ ತಯಾರಾಗುವಂಥ ವಿದ್ಯಾರ್ಥಿಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ನಮ್ಮನ್ನು ನಾವು ಅರಿತುಕೊಳ್ಬೇಕು. ಮೊದಲು ನಂದು ಏನು ಗುರಿ ಅನ್ನತಕ್ಕಂಥದ್ದನ್ನು ಡಿಸೈಡ್ ಮಾಡುವಾಗ ನನ್ನ ಸಾಮರ್ಥ್ಯ ಏನಿದೆ ಅನ್ನತಕ್ಕಂಥದ್ದನ್ನು ಒಂದು ಸಲ ಓರೆಗೆ ಹಚ್ಚಿ ನೋಡ್ಕೋಬೇಕಾಗ್ತದೆ ರೀ. ಭಾಳ ಅನ್ರಿಯಲಿಸ್ಟಿಕ್ ಆಗಿಯೂ ನಮ್ಮ ಗುರಿ ಇರಬಾರ್ದು. ಯಾವುದಾದ್ರೂ ಒಂದು ಗುರಿ ಇಡಬೇಕಾದ್ರೆ ನನ್ನಲ್ಲಿ ಏನು ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಅರಿತುಕೊಂಡು ಅದರಲ್ಲಿ ಸಾಮರ್ಥ್ಯ ವೃದ್ಧಿ ಏನು ಮಾಡಬೇಕು, ಅದಕ್ಕೆ ತಕ್ಕಂತೆ ನಾನು ಎಷ್ಟು ಸಮಯ ವಿನಿಯೋಗಿಸ್ಕೋಬೇಕು, ಯಾವ್ಯಾವ ರೀತಿ ತಯಾರಿ ಮಾಡಬೇಕಂತಕ್ಕಂಥದ್ದನ್ನು ಗುರಿ ಮತ್ತು ಗುರು ಬೇಕಾಗ್ತದೆ. ಮಾರ್ಗದರ್ಶಕರು ಯಾರು ಈಗಾಗಲೇ ಯಶಸ್ವಿಯಾಗಿದ್ದಾರೆ ಅವ್ರ ಹತ್ರ ಹೋಗಿ ನಾನು ಇಂಥ ಪರೀಕ್ಷೆಯನ್ನು ಕಟ್ಟಬೇಕಂತ ಮಾಡಿದ್ದೀನಿ, ಇದಕ್ಕೆ ನಾನು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಕೇಳಿಕೊಂಡು ತಯಾರಿ ಮಾಡ್ಕೋಬೇಕಾಗ್ತದೆ. ಓಕೆ,
ನಿಮ್ಮ ಈ ಸಕ್ಸಸ್ಸಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ನಾನು ಆಗಲೇ ಆಗ ಮಾತಾಡ್ತಾ ಮೇಡಮ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಒಂದು ಮೋರ್ ದೆನ್ 10 ಟೈಮ್ಸ್ ಟ್ರಾನ್ಸ್ಫರ್ ಆಗಿರ್ಬೋದು. ಪ್ಯಾಕ್ ಆ್ಯಂಡ್ ಅನ್ಪ್ಯಾಕ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಅಂತ. ಹಾಗಾಗಿ ನೀವು ಹೊರಗಡೆ ಜವಾಬ್ದಾರಿ ತಗೊಂಡ್ರೆ ಮನೆ ಜವಾಬ್ದಾರಿಯನ್ನು ನಿಮ್ಮ ಮಡದಿ ತಗೊಂಡಿದ್ದಾರೆ. ಸೊ ಅವ್ರ ಬಗ್ಗೆ, ಇಡೀ ಕುಟುಂಬದ ಬಗ್ಗೆ, ಅವರ ಸಪೋರ್ಟ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾನು ಯಾವಾಗಿದ್ದರೂ ಆದಷ್ಟು ನಾನು ಆಫೀಸ್ನಲ್ಲಿ ಸಮಯ ಕಳೀತೇನೆ ಮತ್ತು ಮನೆಗೆ ಬಂದಮೇಲೂ ಕೂಡ ಭಾಳ ಸಲ ಆಫೀಸ್ ಬಗ್ಗೆ ಮತ್ತು ಈ ಕೆಲಸದ ಬಗ್ಗೆ ಗಮನ ಕೊಡ್ತೀನಿ. ಮನೆಯ ಕೆಲಸ ಏನಿದ್ರೂ ಧರ್ಮಪತ್ನಿ ಎಲ್ಲ ಕೆಲಸವನ್ನು ಅವ್ರು ನೋಡ್ಕೋತಾರೆ. ಮಕ್ಕಳ ವಿದ್ಯಾಭ್ಯಾಸ, ಅವ್ರನ್ನ ತಯಾರಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಕರ್ಕೊಂಡು ಬರೋದು, ಎಲ್ಲ ಕೆಲಸವನ್ನು ನನ್ನ ಧರ್ಮಪತ್ನಿ ಮಾಡ್ತಾಳೆ. ಆಕೆ ಭಾಳಷ್ಟು ಸಹಕಾರವನ್ನು ನಂಗೆ ಕೊಟ್ಟಿದ್ದಾಳೆ. ಮಕ್ಕಳು ಕೂಡ ನಾವು ಬ್ಯುಸಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ನಿಜವಾಗ್ಲೂ ಚಿರಋಣಿಯಾಗಿದ್ದೀನಿ. ಸೊ 2002, 2003 ಮತ್ತು 2004ರಲ್ಲಿ ಭಾಳಷ್ಟು ಬರಗಾಲ ಇತ್ತು. ಸೊ ನಮ್ಮ ಅಗ್ರಿಕಲ್ಚರಲ್ ಇನ್ಕಮ್ಮು ಕೂಡ ಅಷ್ಟಕ್ಕಷ್ಟೇ ಇತ್ತು. ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದರು. ಅವ್ರಿಗೂ ಕೂಡ ಸುಮಾರು 1-2 ವರ್ಷ ಸ್ಯಾಲ್ರಿನೇ ಕೊಟ್ಟಿರಲಿಲ್ಲ. ಅಷ್ಟು ಕಷ್ಟದ ಸಂದರ್ಭ. ನಾನು ಡೆಲ್ಲಿಗೆ ಕೋಚಿಂಗ್ ಹೋಗ್ಬೇಕಂತಂದಾಗ ಇವ್ರದ್ದೆಲ್ಲ ಕಷ್ಟ ನೋಡಿ KS ಕರೆದ ತಕ್ಷಣ ನಾನು ವಾಪಸ್ ಬಂದುಬಿಟ್ಟೆ. ಅದಕ್ಕೆ ಈಗ ಅಲ್ಲಿದ್ದರೆ ಒಂದು ತಿಂಗಳಿಗೆ ಒಂದು 5-5.5 ಸಾವಿರ ಖರ್ಚಾಗ್ತಿತ್ತು. ಅವಾಗ ನಾವು 1 ವರ್ಷ ಇದ್ದರೆ ಸುಮಾರು 60-70 ಸಾವಿರ ಖರ್ಚು. ಅದಲ್ಲದೆ ಕೋಚಿಂಗಿಗೆ ಹೇಗಿತ್ತಂದರೆ ಜನರಲ್ ಸ್ಟಡೀಸ್ ಅವಾಗ 28,000, ಆಪ್ಷನಲ್ಗೆಲ್ಲ 18,000. 2 ಆಪ್ಷನಲ್ಲು, 1 ಜನರಲ್ ಸ್ಟಡೀಸ್ ನೋಡ್ರೆ ಅದಕ್ಕೂ 1 ಲಕ್ಷ ಹೋಗ್ತಿತ್ತು. ಸೊ ಅಷ್ಟು ಕಷ್ಟದ ವಾತಾವರಣ ಇತ್ತು ಇವಾಗ. ಹಾಗಾಗಿ ನಾವು ವಾಪಸ್ ಬಂದು ಇಲ್ಲಿ KS ಕರೆದ ತಕ್ಷಣ ನಾನು ಬಂದು ಅಪ್ಲೈ ಮಾಡಿ, ಪುಣ್ಯಕ್ಕೆ ಆ ವರ್ಷ ಭಾಳ ಚೆನ್ನಾಗಿ KS ಎಕ್ಸಾಮ್ ಆಯಿತು. ಅದಕ್ಕೆ ಹಿಂದೆ ಒಂದು 98ಅಲ್ಲೆಲ್ಲ ಭಾಳ ಸಮಸ್ಯೆ ಆಗಿತ್ತು, ಹೈಕೋರ್ಟಿಗೆಲ್ಲ ಹೋಗಿ. ಬಟ್ 2005ಅಲ್ಲಿ ಫಾರ್ಚುನೇಟ್ಲಿ ಭಾಳ ಪಾರದರ್ಶಕವಾಗಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿದರು. ನಾವು ಕೂಡ ವಿ ಆರ್ ಲಕ್ಕಿ. ನಾವು ಬರೋದು ಒಂದೇ ಅಟೆಂಪ್ಟಲ್ಲೇ ಸೆಲೆಕ್ಟ್ ಆಗಿ ಹೊರಗಡೆ ಬಂದುಬಿಟ್ವಿ. ಆದರೆ ಒಂದಿತ್ತು ರೀ, ನಾನು PUC ಆ್ಯಕ್ಚುಲಿ CET ರ್ಯಾಂಕಿಂಗ್ ನಂದು 5,000 ಮೆಡಿಕಲ್ ಬಂದಿತ್ತು, 6,500 ಇಂಜಿನಿಯರಿಂಗ್ ಬಂದಿತ್ತು. ಇಂಜಿನಿಯರಿಂಗ್ ನಾನು ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಯಾಕಂದರೆ ನನ್ನ ಮ್ಯಾಥ್ಸ್ ಭಾಳ ಅಷ್ಟಕ್ಕಷ್ಟೇ. ನನಗೆ ಮ್ಯಾಥ್ಸ್ ಮೊದಲಿಂದ ನನಗೆ ಸಮಾಜ ವಿಜ್ಞಾನ ಈ ರೀತಿ ಈ ಕಡೆ ಜಾಸ್ತಿ ಒಲವಿತ್ತು. ಆವಾಗ ನಾನು ಇಂಜಿನಿಯರಿಂಗ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ನಮ್ಮ ತಂದೆಯವರು ನೀವು ವೆಟರ್ನರಿಗೆ ಹೋಗು ಅಂತ ಫೋರ್ಸ್ ಮಾಡ್ತಾಯಿದ್ರು. ಆವಾಗ ನಾನು ಹೇಳಿದೆ ನಾನು IAS ಆಗಬೇಕು ಅಂತ. ನಮ್ಮ ತಂದೆ ಅಂದರು, ಈಗಲೇ ಇವನು ಸ್ಕೋರ್ ಕಡಿಮೆ ಮಾಡ್ಯಾನೆ ಮತ್ತು IAS ಹೆಂಗೆ ಆಗ್ತಾನೆ ಅಂತ. ಅದೊಂದು ಅವರಲ್ಲಿತ್ತು. ಬಟ್ ಯಾವಾಗ ನಾನು ವೆಟರ್ನರಿಗೆ ಹೋದ್ಮೇಲೆ ಐ ಸ್ಟಾರ್ಟೆಡ್ ಕಾಂಪಿಟಿಂಗ್ ಫಾರ್ ಗೋಲ್ಡ್ ಮೆಡಲ್, ಆವಾಗ ನಮ್ಮ ತಂದೆ ಅನ್ನಿಸ್ತು, ಇವನು ಪೊಟೆನ್ಷಿಯಲ್ ಇದೆ, ಮಾಡ್ತಾ ಇದ್ದಾನೆ, ವಿಲ್ ಸಪೋರ್ಟ್ ಹಿಮ್ ಅಂತೇಳಿ. ಸೊ ಆ ರೀತಿ ನಮ್ಮ ತಂದೆಗೆ ಅಷ್ಟು ಕಷ್ಟ ಇದ್ದರೂ ಕೂಡ ನೀನು ಹೋಗಿ ಡೆಲ್ಲಿಗೆ ಹೋಗು ಅಂತ ಡೆಲ್ಲಿಗೆ ಕಳಿಸಿದ್ರು. ಆಮೇಲೆ ಇಲ್ಲಿ ಓದುವಾಗೂ ಸಂಪೂರ್ಣವಾಗಿ ಯಾವಾಗಲೂ ಕೂಡ ನಿನಗೆ ಆಗೋದಿಲ್ಲ ಅಂತ ಹೇಳಿಲ್ಲ ಅವರು. ನೀನು ಆಗುತ್ತೆ ಮಾಡು, ನೀ ಏನು ಮಾಡಿದರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಸಪೋರ್ಟನ್ನು ಅವ್ರು ಯಾವಾಗಲೂ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರದ್ದು ಪಾತ್ರ ಕೂಡ ಅಷ್ಟೇ ದೊಡ್ಡದಿದೆ. ನನಗೆ ತಾಯಿ ಸಪೋರ್ಟ್ ಅಷ್ಟೇ ಇತ್ತು. ಅದ್ರ ಜೊತೆಗೆ ನಾನು ಚಿಕ್ಕವನಿದ್ದಾಗಿಂದ ನಮ್ಮ ಅಜ್ಜಾರ ಜೊತೆಗೆ ಭಾಳ ಭಾಳ ಅಟ್ಯಾಚ್ಮೆಂಟ್ ರೀ. ಅವ್ರು ಹೇಗೆಂದರೆ ಪ್ರತಿ ದಿವಸ, ನಾನು ಒಂದು ಉದಾಹರಣೆ ಕೊಡಬೇಕಂದ್ರೆ ನಿಮಗೆ, ನಾನು 4ನೇ ತರಗತಿಯಲ್ಲಿದ್ದೆ. ಇದ್ದಾಗ 7ನೇ ತರಗತಿಯವ್ರ ಕ್ಲಾಸಲ್ಲಿ ಕರ್ಕೊಂಡೋಗಿ ನಮ್ಮ ಸರ್ ಕೂಡಿಸಿದ್ರು ಒಂದು ಸಲ. ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ ಅಂತ. ಈ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವಶನ್ಸ್. ಯಾರು 7th ಸ್ಟ್ಯಾಂಡರ್ಡ್ ಅವ್ರಿಗೆ ಉತ್ತರ ಕೊಡೋಕ್ಕೆ ಬರಲಿಲ್ಲ. ನಾನೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇನೆ. ಆವಾಗ ಹೇಳಿದ್ರು ಅವರು, ನಿಮ್ಗಿಂತ 3 ವರ್ಷ ಚಿಕ್ಕವನು ಹಿಂಗೆಲ್ಲ ಉತ್ತರ ಕೊಡ್ತಾನೆ, ನಿಮ್ಗೆ ನಾಚಿಕೆ ಬರೋಲ್ಲ ನಿಮಗೆ ಅಂತ. ಅಷ್ಟರ ಮಟ್ಟಿಗೆ ನಂಗೆ ಜನರಲ್ ನಾಲೆಜ್. ಯಾಕಂದ್ರೆ ಡೈಲಿ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಅಜ್ಜಾರು ಪೇಪರ್ ಓದ್ತಿದ್ರು. ಅವ್ರ ಜೊತೆ ಕೂತ್ಕೊಂಡು ನಾನು ಪೇಪರ್ ಓದ್ತಿದ್ದೆ. ಚಿಕ್ಕವದ್ದಾಗಿಂದನೂ ಸ್ವಲ್ಪ ಜನರಲ್ ಸ್ಟಡೀಸ್ ಬಗ್ಗೆ ಜಾಸ್ತಿ ಒಲವು ನನಗಿತ್ತು. ಅದೆಲ್ಲನೂ ಇಂಪ್ಯಾಕ್ಟ್ ಇದರಲ್ಲಿ ಆಗಿರ್ತದೆ. ಅದೆಲ್ಲ ಕೊಡುಗೆ ಇದ್ದಿದ್ದರಿಂದನೇ ಇಷ್ಟು ಸರಳವಾಗಿ 1ನೇ ಅಟೆಂಪ್ಟಲ್ಲಿ ನಾನು ಆದೆ. 1ನೇ ಅಟೆಂಪ್ಟಲ್ಲಿ AC ಆಗದೆ ಇದ್ದರೂ ಕುಗ್ಗಿದೆ. ಮತ್ತು 2ನೇ ಸಲಕ್ಕೆ ನಾನು ಮತ್ತೆ ಎದ್ದು ಬರಬೇಕಂದ್ರೆ ಇದೆಲ್ಲ ಸಪೋರ್ಟ್ ಇದ್ದೇ ಇರುತ್ತೆ, ಎಮೋಷ್ನಲ್ ಸಪೋರ್ಟ್. ತಾಯಿ ಅವರು ಏನಂದರೆ ಅವ್ರಿಗೆಲ್ಲ ಮುಗ್ಧ ಜನ, ಹಳ್ಳಿಯವರು. ಅವರಿಗೆ ಏನಿಲ್ಲ, ಕಾನ್ಫಿಡೆಂಟ, ಮಾಡ್ತಾನೆ ಬಿಡು ಅವನು ಅಂತ. ಏನೇ ಮಾಡೋಕ್ಕೆ ಹೋದ್ರೂ ಮಾಡ್ತಾನೆ ಬಿಡು ಅವನು ಅಂತ. ಯಾವಾಗಲೂ ಕಾನ್ಫಿಡೆನ್ಸ್, ಏನು ಮಾಡಿದರೂ ಮಾಡ್ತಾನೆ ಅವನು ಅಂತ. ಬಟ್ ನನಗೆ ಚಿಕ್ಕವನಿದ್ದಾಗಿಂದನೂ ಎಲ್ಲರೂ ಕೂಡ ಸಾಹೇಬ್ರೇನೇ ಅಂತಿದ್ರು. ಅದು ಬ್ಲೆಸ್ಸಿಂಗ್ಸ್ ಇತ್ತು ನನಗೆ. ಸಾಹೇಬ್ರೆ ಅಂತಕ್ಕಂಥದ್ದು ನಾನು ಚಿಕ್ಕವನಿದ್ದಾಗಿಂದನೇ ಅಂತಿದ್ರು. ಇನ್ನೂ ಸಣ್ಣ ಹುಡುಗ, ಪ್ರೈಮರಿ ಸ್ಕೂಲಲ್ಲಿದ್ದಾಗಲೇ. ಸೊ ನೀವು ಬೆಳಗ್ಗೆ ಬಂದ ವಾತಾವರಣ, ನೀವಿದ್ದಂಥ ವಾತಾವರಣ ಎಲ್ಲವೂ ಕೂಡ ನಿಮ್ಮಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ. ಓಕೆ. ಇವಾಗಿನ ಸ್ಟೂಡೆಂಟ್ಸಿಗೆ ಏನು ಆವಾಗಲೇ ನಾವು ಮಾತಾಡ್ತಾ ಹೇಳಿದ ಹಾಗೆ ಇಚ್ಛಾಶಕ್ತಿ ಇಲ್ಲ, ಮಾಡಬೇಕು ಅನ್ನೋ ತುಡಿತಾ ಇರೋದಿಲ್ಲ ಅವರಿಗೆ ಬರೀ ಡೈವರ್ಷನ್ಸ್ಗಳೇ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎಲ್ಲವನ್ನ ಬದಿಗೊತ್ತಿ
ಜೀವನದ ಮೇಲೆ ಫೋಕಸ್ ಮಾಡಿಕೊಂಡು ಗುರಿ ಸಾಧಿಸ್ಬೇಕು ಅಂತಾದರೆ ಏನು ಹೇಳ್ತೀರಿ ನೀವು? ಮೇಡಮ್, ಈಗ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಹೆಂಗಿತ್ತಂದರೆ ಸ್ಕೂಲಲ್ಲಿ ನಮ್ಮ ಪೇರೆಂಟ್ಸ್ ಬಂದು ಹೇಳ್ತಿದ್ರು, ಏನಾದರೂ ನಾವು ಓದ್ತಾ ಇಲ್ಲ, ಸರಿಯಾಗಿ ಸ್ಟಡಿ ಮಾಡ್ತಾಯಿಲ್ಲ ಅಥವಾ ಕರೆಕ್ಟ್ ಟೈಮ್ ಪಂಕ್ಚುವಲ್ ಆಗಿ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಒಂದೆರಡು ಡೇಟ್ ಜಾಸ್ತಿ ಹೊಡೀರಿ ಅಂತ ಟೀಚರ್ಸಿಗೆ ಹೇಳ್ತಿದ್ರು ನಮ್ಮ ತಂದೆ ತಾಯಿ. ಈಗ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಯಾರಾದರೂ ಹೊಡೆದ್ರೆ ಯಾಕೆ ಹೊಡೆದೆ ನನ್ನ ಮಗನಿಗೆ ಅಂತ ಕೇಳ್ತೀವಿ. ನಮ್ಮ ಟೀಚರ್ಸ್ ಎಷ್ಟು ಇನ್ವಾಲ್ವ್ ಆಗಿ ನಮಗೆ ಕಲಿಸಿದ್ರಂದರೆ ಅವರು ನಾವು ಒಂದು ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಮನೆಯಲ್ಲಿ ರಿಪೋರ್ಟ್ ಮಾಡ್ತಿದ್ರು. ಆ ಅಟ್ಯಾಚ್ಮೆಂಟ್ ಏನಿದೆ ಟೀಚರ್ಸು ನಮ್ಮದು ಪರ್ಸ್ನಲ್, ಅವ್ರು ಹೇಗೆ ತೊಗೊಳ್ತಿದ್ರು, ನಾವೇನಾದರೂ ಒಂದು ಮಾರ್ಕ್ಸ್ ಕಡಿಮೆ ತೊಗೊಂಡ್ರು ಯಾಕೆ ಮಾರ್ಕ್ಸ್ ಕಡಿಮೆ ತೊಗೊಂಡಿನಿ ಅಂತ ಪರ್ಸ್ನಲಿ ಫೀಲ್ ಮಾಡ್ಕೋತಿದ್ರು ಟೀಚರ್ಸ್. ಆ ಅಟ್ಯಾಚ್ಮೆಂಟ್ ಈಗಿನ ಜನ್ರೇಷನಲ್ಲಿಲ್ಲ. ಇದು ಪೋಷಕರದು ತಪ್ಪಿದೆ, ಟೀಚರ್ಸಿಗೆ ಸ್ವಾತಂತ್ರ್ಯ ಕೊಡೋದಿಲ್ಲ. ನಮ್ದಿದ್ದಾಗ ಏನು ಹೊಡೆದ್ರೂ ನಾವು ಬಂದು ಮನೇಲೂ ಹೇಳ್ತಿರಲಿಲ್ಲ ನಮಗೆ ಹೊಡೆದಾರಂತ. ನಮಗೆ ಹೊಡೆದ್ರೆ ಇನ್ಫ್ಯಾಕ್ಟ್ ಅಪ್ಪ ಅಮ್ಮ ಸೇರ್ಕೊಂಡು ಇನ್ನೂ 4 ಹೊಡಿಬೇಕು, ಇನ್ನೂ 4 ಹೊಡಿಬೇಕಂತ ಅಂತ ಹೇಳ್ತಿದ್ರು. ಈಗ ಆ ರೀತಿ ಇಲ್ಲ. ನಾವೆಲ್ಲನೂ ಮಕ್ಕಳನ್ನು ನಾವು ಬೆಳೆಸ್ತಾ ಇರೋ ರೀತಿ ಆಗಿದೆ, ಪ್ಯಾಂಪರ್ ಮಾಡಿ ಬೆಳೆಸ್ತಾ ಇದ್ದೀವಿ. ಈ ಮಕ್ಕಳು ಊಟ ಮಾಡ್ಬೇಕಂದ್ರೂ ಅವ್ರ ಕೈಯಲ್ಲಿ ನಾವು ಮೊಬೈಲ್ ಕೊಡಲೇಬೇಕು. ಮೊಬೈಲ್ ಕೊಡಲಿಲ್ಲ ಅಂದ್ರೆ ನಾವು ಊಟ ಮಾಡೋದಿಲ್ಲ, ತಪ್ಪಾಗ್ತಾ ಇದೆ. ನಾವು ಚಿಕ್ಕವರಿದ್ದ ಹಾಗೇನಾದರೂ ಟಿ ವಿ ಹಚ್ಚಿದರೆ ನಾನು ಊಟ ಮಾಡ್ತೀನಿ ಅಂದರೆ ಹೊರಗೆ ನಡಿ ಅಂತ ಹೊರಗಡೆ ಹಾಕ್ತಿದ್ರು. ಸೊ ಆ ರೀತಿ ಡಿಸಿಪ್ಲಿನು ಶಿಸ್ತು ಬಂದಾಗ ಮಾತ್ರ ಒಂದು ವ್ಯಕ್ತಿತ್ವ ರೂಪ ಆಗೋದಕ್ಕೆ ಸಾಧ್ಯ ಆಗ್ತದೆ. ಫಾರ್ಚುನೇಟ್ಲಿ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಬಂದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರಾಜಕೀಯ ಒತ್ತಡ ನನ್ನ ಮೇಲೆ ಬರಲಿಲ್ಲ. 1 ವರ್ಷ ನಾನು ಯಾವುದೊಂದು ಫೈಲ್ ಅಪ್ರೂವ್ ಮಾಡಿ ಕೊಟ್ಟಿಲ್ಲ, ಯಾವುದೋ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಲಿಲ್ಲ. ಇಷ್ಟೊಂದು ಸಾಲ ಇದೆ ಸರ್, ಯಾವುದಾದ್ರು ಒಂದು ಶಿಫಾರಸು ಬಂದರೂ ಕೂಡ ನಾನು ಫೋನಲ್ಲೇ ಅವ್ರಿಗೆ ಹೇಳ್ತಿದ್ದೆ, ಇಷ್ಟೊಂದು ಸಾಲ ಇದೆ ಸರ್ ಕಾರ್ಪೊರೇಷನ್ದು, ಯಾವುದೂ ಯೋಜನೆ ತೊಗೊಳ್ಳೋದು ಬೇಡ ಅಂತ. ಯಾರೂ ಕೂಡ ಒತ್ತಡ ಹಾಕಲಿಲ್ಲ. ಅವರು ಅಷ್ಟು ಕೋಆಪ್ರೇಷನ್ ಕೊಟ್ಟಿದ್ದರಿಂದಲೇ ನಾವು ಈ ಸಾಲದ ಸುಳಿಯಿಂದ ಹೊರಗಡೆ ಬಂದು ಫೈನಾನ್ಷಿಯಲಿ ಹೆಲ್ದಿ ಆಗೋದಕ್ಕೆ ಸಾಧ್ಯ ಆಗಿದ್ದು. ಅವರು ಅಷ್ಟೊಂದು ಮುಕ್ತವಾಗಿ ಸ್ವಾತಂತ್ರ್ಯ ಕೊಡಲಿಲ್ಲ ಅಂದರೆ ನಮ್ಗೆ ಕಷ್ಟ ಆಗ್ತಿತ್ತು. ಆಮೇಲೆ ಕೆಲವೊಂದು ಕಂಪ್ಲೇಂಟ್ಸ್ ಎಲ್ಲ ಇತ್ತು, ಈ ವರ್ಕ್ಸ್ ಎಲ್ಲ ಕಳಪೆ ಮಟ್ಟದ್ದೆಲ್ಲ ಆಗ್ತದೆ ಅಂಥವೆಲ್ಲ ಫೈಲ್ ಎತ್ತಿಟ್ಟಾಗ ಯಾರೂ ಕೂಡ ಒತ್ತಡ ಹಾಕಿ ಕ್ಲಿಯರ್ ಮಾಡಿರಿ ಅಂತ ನನಗೆ ಇದುವರೆಗೂ ಯಾರೂ ಹೇಳಿಲ್ಲ. ಅದು ಫಾರ್ಚುನೇಟ್ಲಿ ದ್ಯಾಟ್ ಹೆಲ್ಪ್ಡ್. ಈಗ ಒಂದು ಮೆಸೇಜ್ ಹೋಗಿದೆ, ಕಳಪೆ ಕೆಲಸ ಮಾಡಿದರೆ ನಮ್ಮ ಫೈಲ್ ಕ್ಲಿಯರ್ ಆಗೋಲ್ಲ ಅಥವಾ ವಿತ್ ಡಿಡಕ್ಷನ್ ಆಗ್ತದೆ, ಇಷ್ಟು ಮೈನಸ್ ಆಗಿ ಬಿಲ್ ಬರ್ತದೆ ಅಂತ. ಅದೊಂದು ಮೆಸೇಜ್ ಹೋಗಬೇಕಾಗಿತ್ತು, ಅದು ಹೋಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಘಟಿಸಿದಂಥ ಅದ್ಭುತಗಳಿಗೆ ಯಾವುದಾಗಿರ್ಬೋದು ಸರ್? ಮೇಡಮ್, ಒಂದು ನಾನು ಅಂದ್ಕೊಂಡ ಹಾಗೆ IAS ಅಧಿಕಾರಿ ಆಗಬೇಕಂತ ನನ್ನ ಮನಸ್ಸಲ್ಲಿತ್ತು. ನೇರವಾಗಿ ನಾನು ಆಗೋಕ್ಕಾಗದೇ ಇದ್ದರೂ ಕೂಡ ಪದೋನ್ನತಿ ಮೂಲಕ ನಾನು IASಗೆ ಬಂದಿದ್ದೀನಿ. ಅದು ಒಂದು ಭಾಳ ಒಳ್ಳೆಯ ಖುಷಿಯ ವಿಚಾರ, ಅದರಿಂದ ಭಾಳ ಖುಷಿಯಾಗಿದೆ. ಅದಲ್ಲದೆ ನಮ್ಮ ರಾಜ್ಯದಲ್ಲೇ ಸೇವೆ ಸಲ್ಲಿಸೋದಕ್ಕೊಂದೇನು ಅವಕಾಶ ಸಿಕ್ಕಿದೆ, ಇದು ಭಾಳ ಜನರಿಗೆ ಸಿಗೋದಿಲ್ಲ. ಅದು ಕೂಡ ನನಗೆ, ಅದರಲ್ಲೂ ವಿಶೇಷವಾಗಿ ನಾನು ಈ ಭಾಗದವನಾಗಿರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಸೇವೆಯನ್ನು ನಾನು ಇದೇ ಭಾಗದಲ್ಲಿ ಮಾಡಿದ್ದೀನಿ. ಅದೆಲ್ಲವೂ ಕೂಡ ನನ್ನ ಭಾಗ್ಯ ಅಂತ ನಾನು ಅನ್ಕೋತೀನಿ. ಅದು ಕೂಡ ಖುಷಿಯ ವಿಚಾರ. ಇಷ್ಟು ಹೇಳ್ಬೋದು. ಹಾಗೆ ಪರ್ಸನಲ್ ಫ್ರಂಟಲ್ಲಿ ನನಗೆ 3 ಅವಾರ್ಡ್ ಬಂದಿದೆ. ಒಂದು ಸೇವಾ ಸರ್ವೋತ್ತಮ ಪ್ರಶಸ್ತಿ ಅಂತಕ್ಕಂಥದ್ದು. ಆಮೇಲೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಆವಾಗ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದಕ್ಕೆ ಬೆಸ್ಟ್ ಇಲೆಕ್ಟ್ರಲ್ ಪ್ರಾಕ್ಟೀಸ್ ಸ್ಟೇಟ್ ಅವಾರ್ಡ್ ಆವಾಗ ಬಂದಿದೆ. ಇತ್ತೀಚೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗಾರ್ಬೇಜ್ ಫ್ರೀ ಸಿಟಿ 3 ಸ್ಟಾರು ಮತ್ತು ಸ್ವಚ್ಛ ಸರ್ವೇಕ್ಷಣಲ್ಲಿ ಒಳ್ಳೆ ರ್ಯಾಂಕ್ ಬಂದದ್ರಿಂದ ಫಾಸ್ಟೆಸ್ಟ್ ಮೂವರ್ ಮೀಡಿಯಮ್ ಸಿಟಿ ಅಂತ ಬಂದಿದೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಸ್ವಲ್ಪ ಖುಷಿ ಕೊಡ್ತದೆ. ಬಟ್ ಅದರ ಜೊತೆಗೆ ವಾಸ್ತವವಾಗಿ ನಾವು ಇನ್ನೂ ಸಾಕಷ್ಟು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೂಡ ಮನಸ್ಸಲ್ಲಿರುತ್ತೆ. ಓಕೆ, ಈಗ ನೀವು ಬಂದಂಥ ಹುದ್ದೆಗಳು, ನೀವು ಅನುಭವಿಸಿದಂಥ ಹುದ್ದೆಗಳಲ್ಲಿ ಮೇಲಾಧಿಕಾರಿಗಳು ನಿಮಗೆ ಪ್ರೆಷರ್ ಹಾಕಿರುವಂಥದ್ದು, ಟಾರ್ಗೆಟ್ ಮಾಡಿರುವಂಥದ್ದು, ಪ್ರತಿ ಸಾರಿ ಮಾಡೋ ಕೆಲಸವನ್ನು ಚುಚ್ಚಿ ಏನೋ ಒಂದು ಹರ್ಟ್ ಮಾಡುವಂಥದ್ದು, ಅದರಿಂದ ನೀವೇನಾದರೂ ಕುಗ್ಗಿದ್ರಾ? ಯಾವತ್ತಾರು ಈ ಥರ ಸಮಸ್ಯೆ ಆಗಿತ್ತಾ ನಿಮ್ಮ ಈ ಒಂದು ಜರ್ನಿಯಲ್ಲಿ? ನಾನು ಸರ್ವಿಸ್ ಜಾಯ್ನ್ ಆದಾಗಿಂದ ಇಲ್ಲಿವರೆಗೂ ಮೇಡಮ್, ನಾನು ಎಲ್ಲ ನನ್ನ ಮೇಲಾಧಿಕಾರಿಗಳ ಅಚ್ಚುಮೆಚ್ಚಿನ ಒಂದು ಆಫೀಸರ್. ಆ ಸಪೋರ್ಟ್ ನನಗೆ ಯಾವಾಗಲೂ ಇದೆ. ಯಾರೂ ಕೂಡ ನನಗೆ ಟಾರ್ಗೆಟ್ ಮಾಡಿದ್ದಿಲ್ಲ. ಬಟ್ ಓವರಾಲ್ ಕೆಲವೊಮ್ಮೆ ಏನಾಗ್ತದೆ ಈ ವ್ಯವಸ್ಥೆಯಲ್ಲಿ, ಈಗ ಪೌರ ಕಾರ್ಮಿಕರದೇ ತಾವು ತೊಗೊಂಡ್ರಿ, ಪೌರ ಕಾರ್ಮಿಕರಿಗೆ ನನಗೆ ಗೊತ್ತಿದೆ, ನಾನು ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಿರಲಿಲ್ಲ. ಆಮೇಲೆ ಅವ್ರ ನೇರ ನೇಮಕಾತಿ ಇಶ್ಯೂ ಇತ್ತು, PFಗಳು ಆಗ್ತಿರಲಿಲ್ಲ, ESI ಆಗ್ತಿರಲಿಲ್ಲ. ಇದೆಲ್ಲವನ್ನು ಸ್ಟ್ರೀಮ್ಲೈನ್ ಮಾಡಿದ್ವಿ. ಈ ಪ್ರತಿನಿತ್ಯ ಅವ್ರಿಗೆ ಬರ್ತದೆ. ಬಟ್ ಅದಾಗೂ ಕೂಡ ಕೆಲವೊಂದು ಸಲ ಅವ್ರು ಯಾರೋ ಸಂಘಟನೆಯವರು ಇವರು ಬಂದು ಬೇರೆ ಬೇರೆ ಕಾರಣಕ್ಕೆ ಸುಮ್ಮನೆ ಆಪಾದನೆಗಳನ್ನು ಮಾಡಿದಾಗ, ಅಂದರೆ ಮಹಾನಗರ ಪಾಲಿಕೆ ಮೇಲೆ, ವೈಯಕ್ತಿಕವಾಗಿ ನನ್ನ ಮೇಲಲ್ಲ, ಮಹಾನಗರ ಪಾಲಿಕೆ ಇನ್ನೂ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂದರೆ ಆವಾಗ ಸ್ವಲ್ಪ ಪೇನ್ ಅನ್ನಿಸ್ತದೆ. ಬಟ್ ಅಧಿಕಾರಿಗಳಲ್ಲಿ ನನಗೆ ಬಹಳಷ್ಟು ಸಹಕಾರ ಇದೆ. ಒಂದು ಬಾರಿ ಮಾತ್ರ ನಮ್ಮ ಪ್ರಾದೇಶಿಕ ಆಯುಕ್ತರ ಜೊತೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದೊಂದು ಟೆಂಪ್ರರಿ ಫೇಸ್ ಬಿಟ್ಟರೆ ಯಾವ ಅಧಿಕಾರಿ ಕೂಡ ನನ್ನ ಜೊತೆ ಫ್ರಿಕ್ಷನ್ ಮಾಡ್ಕೊಂಡಿಲ್ಲ. ಸೀನಿಯರ್ ಆಫೀಸರ್ಸ್ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ.
ಮತ್ತೊಂದು ಏನೋ ಮಾತಿದೆ, ಪಾಲಿಕೆ ಆಯುಕ್ತರಲ್ಲಾದರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಸೊ ಇದಕ್ಕೆ ನೀವೇನು ಕ್ಲಾರಿಫಿಕೇಶನ್ ಕೊಡ್ತೀರಾ? ಈಗ ನೋಡಿ ಮೇಡಮ್, ಅದು ಉದ್ದೇಶ ಇದ್ದಿದ್ದರೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ಸ್ ಇಂಪ್ರೂವ್ ಆಗೋದಿಲ್ಲ ಒಂದು. ಎರಡನೇದು, ಇಷ್ಟೊಂದು ಸಾಲದಿಂದ ತೆಗೆದು ಹೆಲ್ದಿಯಾಗಿ ಫೈನಾನ್ಷಿಯಲಿ ಹೆಲ್ದಿ ಮಾಡಬೇಕಂದ್ರೆ ಅಷ್ಟು ಫರ್ಮ್ ಆಗಿ ಸ್ಟೆಪ್ಸ್ ತೊಗೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ನಾನು ಭಾಳಷ್ಟು ಇದಾಗಿದೆ, ಏನೂ ಇಲ್ಲ, ಭ್ರಷ್ಟಾಚಾರನೇ ಇಲ್ಲ ಇಲ್ಲಿ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಬಟ್ ಗಣನೀಯವಾಗಿ ಅದನ್ನು ಕಡಿಮೆ ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ನನ್ನಲ್ಲಿದೆ. ಯಾಕಂದರೆ ಇದರಲ್ಲಿ ಸುಮಾರು 3,000 ಜನ ಕೆಲಸ ಮಾಡ್ತಾರೆ ಎಲ್ಲ ಹಂತದಲ್ಲೂ. ಬಟ್ ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್ ನಂದು ಹೆಡ್ ಆಫ್ ಆಫೀಸ್ ನನ್ನ ಜವಾಬ್ದಾರಿ. ನಾನು ಒಬ್ಬನೇ ಸರಿ ಇದ್ರಲ್ಲ, ಎಲ್ಲರನ್ನೂ ಕೂಡ ಸರಿಯಾಗಿ ಇಡಬೇಕಂತಕ್ಕಂಥದ್ದು. ಆ ದಿಸೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸಾಧ್ಯವಾದಷ್ಟು ಪಾರದರ್ಶಕತೆಯನ್ನು ತಂದಿದ್ದೀನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತನಾಗಿ ಕರ್ತವ್ಯ ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಕಳೆದ 2 ವರ್ಷದ ಅವಧಿಯಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿ ಈ ಪಬ್ಲಿಕ್ ನೆಕ್ಸ್ಟ್ ಆ್ಯಪ್ ಏನಿದೆ ಅದರ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಮಾಧ್ಯಮದ ಮೂಲಕ ನನ್ನ ಗಮನಕ್ಕೆ ತರಲಾಗ್ತಾಯಿತ್ತು. ತಂದ ತಕ್ಷಣ ನಮ್ಮ ಅಧೀನ ಅಧಿಕಾರಿ ಸಿಬ್ಬಂದಿಗೆ ಅದನ್ನು ವರ್ಗಾಯಿಸಿದಾಗ ಕೂಡಲೇ ಆ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ವಿ. ಅದು ನಿವಾರಣೆಯಾದಾಗ ತಾವು ಇಂಥ ಸಮಸ್ಯೆ ನಿವಾರಣೆ ಆಯಿತು, ಸ್ಪಂದಿಸಿದ್ರು ಅಂತಕ್ಕಂಥ ವರದಿಯನ್ನು ಕೂಡ ತಾವು ಬಿತ್ತರಿಸ್ತಾ ಇದ್ರಿ. ಭಾಳ ಮುಖ್ಯವಾಗಿ ಸಾರ್ವಜನಿಕರ ಸಮಸ್ಯೆ ಅವರಿಗೆ ಮತ್ತು ನಮಗೆ ಒಂದು ಬ್ರಿಡ್ಜ್ ಆಗಿ ನೀವು ಕೆಲಸ ಮಾಡಿದಿರಿ. ಅದಕ್ಕೆ ತಮಗೆ ವಂದನೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ ನೆಕ್ಸ್ಟು ನಮ್ಮ ಕಂಟ್ರೋಲ್ ರೂಮ್ನಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಇದು ಪಬ್ಲಿಕ್ ರಿಸಾಲ್ವಿಂಗ್ ಆ್ಯಪ್ ಇದ್ದಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸುರೇಶ್ ಇಟ್ನಾಳ್ ಅವರ ಮನದಾಳದ ಮಾತು. ಬಹುಶಃ ಅವರ ಮಾತುಗಳನ್ನು ಕೇಳಿ ನೀವು ಕೂಡ ಪ್ರೇರಣೆಗೆ ಒಳಗಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಸರ್, ಧನ್ಯವಾದಗಳು ಸರ್, ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ದ ಕ್ಲಾಸಿಕ್ KAS and IAS ಸ್ಟಡಿ ಸರ್ಕಲ್ ಧಾರವಾಡ ಪ್ರೆಸೆನ್ಸ್ ಪ್ರೇರಣಾ ವಿಶೇಷ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಪಬ್ಲಿಕ್ ನೆಕ್ಸ್ಟ್ ಇನ್ ಅಸೋಸಿಯೇಷನ್ ವಿತ್ ದ ಕ್ಲಾಸಿಕ್ KAS and IAS ಸ್ಟಡಿ ಸರ್ಕಲ್ ಧಾರವಾಡ ಪ್ರೆಸೆಂಟ್ಸ್ ಪ್ರೇರಣಾ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.